ಬಿಜೆಪಿಗೆ ಊಟ ಆಗೋದು ಮೋದಿ. ಬಿಜೆಪಿ ಹಾಂ, ಯಾಕೆ ಸರ್ ಬಿಜೆಪಿ ನಿಮ್ಮ ಆಯ್ಕೆ? ಬೇರೆ ಬೇರೆ ಅವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ, ಹಾ ಒಳ್ಳೇದು ಆಗ್ತಾ ಐತಿ. ಹಾ. ಏನೇನು ಒಳ್ಳೇದಾಗಿದೆ? ಎಲ್ಲ ಒಳ್ಳೇದಾಗಿದೆ. ಏನಾಗಿದೆ ಅಂದರೆ ಎಲ್ಲ ಆಗಿದೆ. ಮುಂದೆ ಫ್ಯೂಚರಿಗೆ ಒಳ್ಳೆ ಇನ್ನೂ ಒಳ್ಳೇದಾಗುತ್ತೆ. ಹೌದಾ? ಫ್ಯೂಚರ್ ನೋಡ್ತಾ ಇದ್ದೀರಾ ತಾವು? ಹಾಂ, ಫ್ಯೂಚರ್ ನೋಡ್ತಾ ಇದ್ದೀರಾ? ಹೌದು. ಹಾ. ಈಗ ನಮಗಿಲ್ಲದೆ ನಮ್ಮ ಮಕ್ಕಳಿಗೆ ಮುಂದೆ ಒಳ್ಳೇದಾಗತ್ತೆ. ಹಾಗಾಗಿ ಬಿ ಜೆ ಪಿಗೆ ಲೈಕ್ ಮಾಡೋದು ನಾವು. ಇಲ್ಲಿನ MP ಅಭ್ಯರ್ಥಿಗಳ ಬಗ್ಗೆ ಏನು ಹೇಳ್ತೀರಿ? ಇಂಪೆ ಬಗ್ಗೆ ರಾಘವೇಂದ್ರ ಹೋಗ್ತೀವಿ. ಹಾ. ಒಳ್ಳೆ ಇವು ಅಭ್ಯರ್ಥಿ, ಅಭ್ಯರ್ಥಿ. ಒಳ್ಳೆ ಇದು ಕೆಲಸಗಾರರು ಎಲ್ಲ ಇದು. ಎಲೆಕ್ಷನ್ ನಡೀತಾ ಇದೆ, ಆದರೆ ಒಳ್ಳೆ ಪಕ್ಷ ಬರಲಿ, ಜನರಿಗೆ ಒಳ್ಳೇದಾಗಲಿ ಅನ್ನೋದೇ ನಮ್ಮ ಉದ್ದೇಶ, ನಮ್ಮ ಆಸೆ ಕೂಡ. ಇಲ್ಲಿನ ಅಭ್ಯರ್ಥಿಗಳ ಬಗ್ಗೆ ಏನು ಹೇಳ್ತೀರಿ? ಅಭ್ಯರ್ಥಿ ಎಲ್ಲ ಚೆನ್ನಾಗಿದ್ದಾರೆ, ಎಲ್ಲ ತಮ್ಮ ಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ. ಜನರು ಯಾವ ಮೂಮೆಂಟಲ್ಲಿ ಏನು ಮಾಡ್ತಾರೆ, ಯಾರಿಗೆ ಓಟ್ ಹಾಕ್ತಾರೆ ಅನ್ನೋದು ಗೊತ್ತಾಗಲ್ಲ. ಆದರೆ ಎಲ್ಲರಿಂದನೂ ಎಲ್ಲರೂ ಸುತ್ತರಿತಿರೋದಂತೂ ನಿಜ. ಒಳ್ಳೆ ಅಭ್ಯರ್ಥಿ ಬರಬೇಕು ಅನ್ನೋದು ನಮ್ಮ ಆಸೆ. ಪೈಪೋಟಿ ಇದೆ ಅನ್ಸುತ್ತಾ? ಎಲ್ಲ ಇದೆ 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 ತುಂಬ ಇದೆ, ತುಂಬಾ ಇದೆ. ದೇಶದ ಪ್ರಧಾನಮಂತ್ರಿಗಳ ಕಾರ್ಯವೈಖರಿ ಬಗ್ಗೆ ತಾವೇನು ಹೇಳ್ತೀರಿ? ತುಂಬ ಖುಷಿ ಇದೆ, ಮೋದಿಯವ್ರ ಬಗ್ಗೆ ತುಂಬಾ ಖುಷಿ ಇದೆ. ನಮ್ಮ ದೇಶವನ್ನು ಎಲ್ಲೋ ತೊಗೊಂಡೋಗಿದ್ದಾರೆ ಅವರು, ಚೆನ್ನಾಗಿದೆ. ಎಲ್ಲ ಬಡವ್ರ ಬಗ್ಗೆಗೆ, ಅದರಲ್ಲೂ ಸೈನಿಕರ ಬಗ್ಗೆ ಅವ್ರಿಗಿರೋ ಒಲವು ನಮಗಂತೂ ತುಂಬಾ ಖುಷಿ ಇದೆ. ಹಿಂದೆ ನಾವು ಇಷ್ಟು ದಿನ ನೋಡಿರೋ ಮಟ್ಟಿಗೆ ಸೈನಿಕರ ಬಗ್ಗೆ ಯಾರೂ ಅಷ್ಟೊಂದು ಯೋಚನೆ ಮಾಡ್ತಿರ್ಲಿಲ್ಲ. ಅವ್ರ ಜೀವನಕ್ಕೂ ಒಂದು ಬೆಲೆ ಇದೆ, ಅವ್ರಿಗೂ ಒಂದು ಮಾಡಬೇಕು. ಎಲ್ಲ ಈ ರಕ್ಷಾಬಂಧನ ಆಗಲಿ ಏನಾಗಲಿ ಅವ್ರ ಜೊತೆ ಆಚರಿಸ್ತಾ ಇದ್ದಾರಲ್ಲ, ಅದಂತೂ ನಮಗೆ ತುಂಬಾ ಖುಷಿ ಕೊಟ್ಟಿದೆ. ಅವರು ನಮಗೆ ಕಾಯ್ತಾ ಇದ್ದಾರೆ, ಅವ್ರಿಗೂ ಆ ಭಾವನೆಗಳಿಗೆ ನಾವು ಬೆಲೆ ಕೊಡಬೇಕು, ಅದಂತೂ ತುಂಬ ಖುಷಿ ಇದೆ. ಮೋದಿಯವ್ರ ಕಾರ್ಯವೈಖರಿ ಓಕೆ, ಗುಡ್. ಲೋಕಸಭಾ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ನಾವು ಮೋದಿಗೆ ಹಾಕ್ಬಿಡ್ತೀವಿ, BJP ಮಾಡ್ತೀವಿ. ಯಾಕೆ ಸರ್? ಮಾಡಲೇಬೇಕು. ಅಗ್ರಗಣ್ಯ ನಾಯಕರವರು ದೇಶನ ಎಲ್ಲೋ ತೊಗೊಂಡೋಗಿಟ್ಟಿದ್ದಾರೆ, ಅದಕ್ಕೆ ಅವ್ರಿಗೆ ಮಾಡ್ತೀವಿ. ಇಲ್ಲಿನ MP ಅಭ್ಯರ್ಥಿಗಳ ಬಗ್ಗೆ ಏನು ಹೇಳ್ತೀರಿ? ರಾಘವೇಂದ್ರ ಒಳ್ಳೆ ಕೆಲಸ ಮಾಡ್ಯಾರೆ, ಒಳ್ಳೆ ಅಭಿವೃದ್ಧಿ ಮಾಡ್ಯಾರೆ, ಅವರಿಗೆ ನಮ್ಮ ಓಟು. ಏನೇನು ಅಭಿವೃದ್ಧಿ ಕಾರ್ಯಗಳು ಆಗಿದಾವೆ? ಒಳ್ಳೆ ಬ್ರಿಡ್ಜ್ಗಳಿದಾಗಿದ್ದಾವೆ, ಈಗ ರೈಲ್ವೆ ಗೇಟ್ ಬ್ರಿಡ್ಜ್ ಆಗಿದೆ, ಒಳ್ಳೆ ಕೆಲಸ ಮಾಡ್ಯಾರೆ, ಅಭಿವೃದ್ಧಿ ಮಾಡ್ಯಾರೆ, ಆಗ್ತೀವಿ ಅವರಿಗೆ. ಏನೇನು ಇನ್ನೂ ಅಭಿವೃದ್ಧಿಗಳು ಆಗಬೇಕು? ಇನ್ನೂ ಮಾಡಬೇಕು. VSL ಒಂದು ಓಪನ್ ಮಾಡಬೇಕು, MP ಓಪನ್ ಮಾಡಬೇಕು. ಈ ಸರಿ ಮಾತು ಕೊಟ್ಟಿದ್ದಾರೆ, ಮಾಡ್ತೀನಿ ಮುಂದಿನ ಎಲೆಕ್ಷನ್ ಗೆದ್ದ ಮೇಲೆ ಅಂತ ಹೇಳಿದ್ದಾರೆ, ಮಾಡ್ಬೋದು. ಸರ್ ನಮ್ಮ ಅಭಿಪ್ರಾಯ ಕಾಂಗ್ರೆಸ್ ಬರಬೇಕು ಸರ್, ಕಾಂಗ್ರೆಸ್ ಬರಬೇಕು. ಯಾಕೆ ಕಾಂಗ್ರೆಸ್? ಕಾಂಗ್ರೆಸ್ ಮೊದಲಿಂದನೂ ಬಡವರಿಗೆ ಭಾಳ ಸಹಾಯ ಮಾಡುತ್ತೈತೆ, ಇನ್ನೂ ಮಾಡುತ್ತೆ, ಮುಂದೆನೂ ಮಾಡುತ್ತೆ ಸರ್. ಈಗ ಬರಬೇಕು ಸಹಾಯ. ಏನೇನು ಸಹಾಯಗಳು ಪಡ್ಕೊಂಡಿದ್ದೀರಾ ತಾವು? ಸರ್ ನನಗೇನು ಸಹಾಯ ಏನಿಲ್ಲ, ಮನೆಯವರಿಗೆಲ್ಲ ಹೆಣ್ಮಕ್ಳೆಲ್ಲ ಉಪಯೋಗಿಸ್ತಿದ್ದಾರೆ, ಅವರೆಲ್ಲ ಚೆನ್ನಾಗಿ ಮಾಡ್ತಾಯಿದ್ದಾರೆ. MP ಅಭ್ಯರ್ಥಿ ಬಗ್ಗೆ ಏನು ಹೇಳ್ತೀರಿ ಇವಾಗ ನೀವು? MP ಅಭ್ಯರ್ಥಿ ಹೊಸ ಮುಖ, ಅವ್ರಿಗೊಂದು ಚಾನ್ಸ್ ಕೊಡಲೇಬೇಕು ಸರ್. ಹೊಸ ಪರಿಚಯ, ಒಂದು ಚಾನ್ಸ್ ಕೊಡಲೇಬೇಕು. ಅವರು ಮುಂದೆ ಇದ್ದರೂ ಏನು ಪ್ರಯೋಜನ ಇಲ್ಲ, ಹೊಸ ಪರಿಚಯ ಮಾಡಲೇಬೇಕು ಸರ್. ಅಮ್ಮ ನಮಸ್ಕಾರ, ತಮ್ಮ ಹೆಸರು? ನಮ್ಮ ಹೆಸರು ಭಾನು ಅಂತ. ಹೇಳಿ, ಲೋಕಸಭಾ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಯಾರು ಬಂದ್ರೂ ತುಂಬ ಖುಷಿ ಇದೆ. ಏನೇ ಅದು ಜಾತಿ ಭೇದ ಇದಿಲ್ಲಂಗೆ ನಮ್ಮ ಇಂಡಿಯಾ ಎಲ್ಲ ದೇಶಕ್ಕಿಂತ ನಮ್ಮ ಇಂಡಿಯಾ ತುಂಬ ಒಳ್ಳೆ ದೇಶ. ಯಾವುದೂ ಇದು ಇಲ್ಲ, ಯಾವುದು ಜಾತಿ ಭೇದ ಮಾಡಬಾರ್ದು. ಎಲ್ಲ ಜಾತಿ ಒಂದೇ. ನಾವು ಹುಟ್ಟಿದ್ದು ಇದೆ, ಇಂಡಿಯಾದಲ್ಲೇ ಹುಟ್ಟಿದ್ದೀವಿ. ನಾವು ಆಧಾರ್ ಕಾರ್ಡು ಹುಟ್ಟಿದ್ರೆ, ನಾವು ರೇಷನ್ ಕಾರ್ಡು ಇಲ್ಲೇ, ಓಟು ಹಾಕೋದು, ಸತ್ರ ಮಣ್ಣು ಮಾಡೋದು ನಮ್ಮ ಇಲ್ಲಿ ನಾವು ಮುಸ್ಲಿಮ್ಸೇ ನಾವು. ಆದರೆ ನಾವು ಇಂಡಿಯಾದವರು. ಇಂಡಿಯಾಕ್ಕೆ ಎಷ್ಟು ಇದು ರಕ್ತ ಇದೆ, ನಮಗೂ ಅಷ್ಟೇ ರಕ್ತ ಇದೆ, ಭಕ್ತಿ ಇದೆ ನಮಗೆ. ನೀವು ಯಾವುದು ಭೇದ ಭಾದ ಮಾಡಿಲ್ಲಂಗೆ ಮಾಡ್ಕೊಂಡು ಹೋಗ್ಬೇಕು ದೇಶಗಳನ್ನ. ಪ್ರಧಾನಿಗಳಾಗಲಿ ಯಾರೇ ಆಗಿರಲಿ ಜಾತಿ ಭಯ ಉಪಯೋಗಿಸ್ಕೊಂಬಾರ್ದು. ಯಾಕಂದ್ರೆ ನಾವು ಇಂಡಿಯಾದಲ್ಲೇ ಹುಟ್ಟಿದ್ದೀವಿ, ಇಂಡಿಯಾದಲ್ಲೇ ಸಾಯೋದು ನಾವು ಇಂಡಿಯಾದಲ್ಲಿ ಹುಟ್ಟಿ ಪಾಕಿಸ್ತಾನದಲ್ಲಿ ಓಟ್ ಹಾಕಲ್ಲ. ನಾವು ಇಂಡಿಯಾದಾಗೆ ಹಾಕೋದು. ನಮ್ಮ ಪ್ರತಿಯೊಂದು ನಮ್ಮ ಇಂಡಿಯಾ, ನಾವು ಹುಟ್ಟಿದ್ದು ಇಂಡಿಯಾದಲ್ಲಿ, ಸಾಯೋದು ಇಂಡಿಯಾದಲ್ಲೇ, ಪ್ರತಿಯೊಂದು ಇಂಡಿಯಾದಲ್ಲೇ. ಆಧಾರ್ ಕಾರ್ಡ್ ಯಾವುದೇ ಎಲ್ಲ ಪ್ರಾಪರ್ಟಿ ಆಗಲಿ ತಿನ್ನಲಿ, ಅನ್ನ ತಿಂದು ಇಂಡಿಯಾದೇ. ನಾವು ಸತ್ರ ಇಂಡಿಯಾದೇ ಸಾಯೋದು, ರಕ್ತ ಇಂಡಿಯಾ ಸಾಯುತ್ತೆ. ನಮಗೆ ಯಾವ ಜಾತಿ ಭೇದ ಮಾಡಿಲ್ಲಂಗೆ, ಯಾವ ಪ್ರಧಾನಿ ಬಂದು ತುಂಬ ಖುಷಿಯಿಂದ ಜಾತಿ ಭೇದ ಒಂದು ಮಾತಾ ಮಾಡಬಾರ್ದು. ಪ್ರತಿಯೊಂದು ಜಾತಿನೂ ನಮ್ಮ ರಕ್ತ, ನಮ್ಮ ಕುಟುಂಬ ಅಂತ ನಾವು ಮಾಡ್ಕೊಂಡು ಹೋಗ್ಬೇಕು. ಅದೇ ಯಾವ ಮುಖ್ಯಮಂತ್ರಿ ಬಂದ್ರೂ, MP ಬಂದರು, ಯಾರೇ ಬರಲಿ, ಯಾರು ಬಂದರೂ ತುಂಬ ಖುಷಿ. ಅದು ಯಾವುದು ಜಾತಿ ಭೇದ ಯಾವುದು ಮಾಡ್ಬೋದು. ಎಲ್ಲ ನಾವು ಇಂಡಿಯಾದವರು, ಎಲ್ಲ ಒಂದೇ ತಾಯಿ ಮಕ್ಕಳು. ಇಂಡಿಯಾದವ್ರು ಮುಸ್ಲಿಮ್ಸರಿಗೆ ಮದುವೆ ಆಗ್ತಾರೆ, ಮುಸ್ಲಿಮ್ಸ್ ಇಂಡಿಯಾದವ್ರಿಗೆ ಮದುವೆ ಹಿಂದೂಗೆ ಮದುವೆ ಆಗ್ತಾರೆ, ಕ್ರಿಶ್ಚಿಯನ್ ಮದುವೆ ಆಗ್ತಾರೆ. ನಾವೆಲ್ಲ ಒಂದೇ ರಕ್ತ, ಯಾವುದೇ ಬೇರೆ ರಕ್ತಗಳಿಲ್ಲ ನಮಗೆ. ನಮ್ಮದು ಎಲ್ಲಿ ಪ್ರತಿಯೊಂದು ಓಟನ್ನು ಹಾಕಲೇಬೇಕು. ಎಲ್ಲರೂ ಪ್ರತಿಯೊಂದು ಯಾರಿಗಾರ ಹಾಕಿ, ನೀವು ಖುಷಿಯಾಗಿ ಹಾಕಿರಿ. ಓಟು ಮಾತ್ರ ಯಾವ ಕಾರಣಕ್ಕೂ ಮಿಸ್ ಮಾಡಿ. ಇದೇನು ಲೋಕಸಭಾ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಮೋದಿ ಬರಲಿ ಅಂತ ನಾವು. ಮೋದಿ ಬರಲಿ ಅಂತ? ಮೋದಿ ಬೇಕು. ಯಾಕೆ ಮೋದಿ ಬರಬೇಕು? ಮೋದಿ ನಮಗೆ ಬೇಕು, ಅವರು ಒಳ್ಳೇದು ತನ ಮಾಡಿದ್ದಾರೆ, ಹಂಗಾಗಿ ನಾವು ಮೋದಿ ಬಗ್ಗೆ ಅಭಿಮಾನ ಪಟ್ಟಿದ್ವಿ ಅಷ್ಟೇ. ಇಲ್ಲಿನ ಈಗ MP ಅಭ್ಯರ್ಥಿ ಯಾರಂತ ಗೊತ್ತಾ? MLAನಾ? ಈಗ MP ಗೆ ರಾಘೇಂದ್ರ ಶಿವಮೊಗ್ಗ, ಅವ್ರು ಬರಬೇಕು. ಅವ್ರು ಹೆಂಗೆ ಕೆಲಸ ಮಾಡಿದ್ದಾರೆ ಇಲ್ಲಿ ಎಲ್ಲ ಕೆಲಸ ಮಾಡ್ತಿದ್ದಾರೆ, ಪರಲ್ಲ ಪಾಪ, ಒಳ್ಳೆ ಕಡೆ ಎಲ್ಲ ಮಾಡ್ತಿದ್ದಾರೆ, ಮಾಡಲಿ ಪಾಪ. ಬೇರೆ ಪಕ್ಷದ ಅಭ್ಯರ್ಥಿಗಳ ಬಗ್ಗೆ ಏನು ಹೇಳ್ತೀರಿ? ನಾವು ಬೇರೆ ಬಗ್ಗೆ ಏನು ಮಾತಾಡೋಕ್ಕೆ ಹೋಗಲ್ಲ ನಾವು. ಒಟ್ಟಿಗೆ ನಮಗೆ BJP ಬೇಕು, BJPಗೆ ಹೇಳ್ತಿದ್ದೀವಿ ಅಷ್ಟೇ.
ಸರ್ ನಮಸ್ತೆ, ತಮ್ಮ ಹೆಸರು? ಶೇರ್ ಸಿಂಗ್. ಹೇಳಿ ಸರ್, ಇವಾಗ ಇಲ್ಲಿ MP ಕ್ಯಾಂಡಿಡೇಟ್ಸ್ಗಳ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಕ್ಯಾಂಡಿಡೇಟ್ ಅದು ಅಭ್ಯರ್ಥಿಗಳು ಎಲೆಕ್ಷನ್ಗೆ ನಿಂತಿದ್ದಾರಲ್ಲ, ಅವ್ರ ಬಗ್ಗೆ ತಮ್ಮ ಒಪಿನಿಯನ್ ಏನಿದೆ? ಏನು ರಾಘವೇಂದ್ರ ಅದೇ ಬಿ ಜೆ ಪಿಯಲ್ಲಿ. ರಾಘವೇಂದ್ರ ಅವರು ಯಾಕೆ ರಾಘವೇಂದ್ರ ಅವರು ನಿಮ್ಮ ಆಯ್ಕೆ? ಅದೇ ಶಿವಮೊಗ್ಗ ಇಂಪ್ರೂವ್ಮೆಂಟ್ ಆಗಿದೆ, ಅದಕ್ಕೆ. ಏನೇನು ಇಂಪ್ರೂವ್ಮೆಂಟ್ ಮಾಡಿದಾರೆ ಅವರು? ಇಂಪ್ರೂವ್ಮೆಂಟ್ ಆಗಿ ರೋಡ್, ಮಾರ್ಕೆಟಿಂಗ್, ಏರ್ಪೋರ್ಟ್. ಪ್ರಧಾನಮಂತ್ರಿಗಳ ಕಾರ್ಯವೈಖರಿ ಬಗ್ಗೆ ಏನು ಹೇಳ್ತಾರೆ? ತುಂಬ ಚೆನ್ನಾಗಿದೆ. ಮೋದಿ ಏನೇನು ಮಾಡಿದ್ದಾರೆ? ಮೋದಿ ಎಲ್ಲ ನೋಡಿ ಎಲ್ಲ 10 ವರ್ಷದಲ್ಲಿ ಎಲ್ಲ ಫುಲ್ ಇಂಪ್ರೂವ್ಮೆಂಟ್ ಆಗಿದೆ ದೇಶ. ಲೋಕಸಭಾ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಏನಿಲ್ಲ ಸರ್, ಪ್ರತಿಯೊಬ್ಬರೂ ಓಟ್ ಹಾಕಬೇಕು. ಪ್ರಜಾಪ್ರಭುತ್ವ ಉಳಿಬೇಕು ಅಂದರೆ ಓಟ್ ಹಾಕಲೇಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದಾರಲ್ಲ, ಮತ್ತು ನಮ್ಮ ಪ್ರಜಾಪ್ರಭುತ್ವ ಉಳಿಬೇಕು ಅಂದರೆ ಪ್ರತಿಯೊಬ್ಬರು ಬಂದು ಓಟ್ ಹಾಕಬೇಕು. ಅದಕ್ಕೆ ತುಂಬ ಮೌಲ್ಯ ಇದೆ. ಆ ಮೌಲ್ಯಕ್ಕೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ. ಈಗ ಮತದಾನ ತುಂಬ ಶೇಕಡ ಕಮ್ಮಿ ಆಗ್ತಾಯಿದೆ ಬರ್ತಾ ಎಲ್ಲರೂ ಮನೇಲಿ ಕೂತ್ಕೊಂಡು ಅಂಥವರಿಗೆ ನಾವೇನು ಹೇಳೋಕ್ಕಾಗಲ್ಲ. ಎಲ್ಲ ಪ್ರಜ್ಞಾವಂತರೇ ಇದ್ದಾರೆ, ಎಲ್ಲ ಪ್ರಜ್ಞಾವಂತರೇ ಓಟ್ ಹಾಕ್ತಾಯಿಲ್ಲ. ಈಗ ಹಳ್ಳಿ ಜನ ಆಗ್ತಾಯಿದ್ದಾರೆ, ಪ್ರಜ್ಞಾವಂತರು ಓಟ್ ಹಾಕ್ತಾಯಿಲ್ಲ. ಅದು ಏನು ಅಂತ ಗೊತ್ತಿಲ್ಲ. ಜನಗಳಿಗೆ ಯಾವಾಗ ಪ್ರಜ್ಞೆ ಬರುತ್ತೋ ದೇವರಿಗೆ ಗೊತ್ತು. ಜನಗಳು ಇದನ್ನು ಅಭ್ಯರ್ಥಿಗಳ ಬಗ್ಗೆ ಅಂದರೆ ನಮ್ಮ BJPಯಿಂದ ಒಳ್ಳೆ ಕ್ಯಾಂಡಿಡೇಟ್ ಇದ್ದಾರೆ. ನಮ್ಮ ರಾಘಣ್ಣ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಎರಡು ಮಾತಿಲ್ಲ. ನಾವು ಅದಕ್ಕೆ BJPಗೇ ಓಟ್ ಹಾಕೋದು. ಪ್ರಧಾನಮಂತ್ರಿಗಳು ಅವರೇ ಆಗಬೇಕು, ಮೋದಿ ಅವರೇ ಆಗಬೇಕು. ದೇಶಕ್ಕೆ ಅವರೇನೆ ಅವರು ಬರೀ ವ್ಯಕ್ತಿ ಅಲ್ಲ, ಅವರೊಂದು ಶಕ್ತಿ. ಓಕೆನಾ? ಅವರು ವ್ಯಕ್ತಿಯಾಗಿ ಯಾವತ್ತೂ ಕೆಲಸ ಮಾಡಿಲ್ಲ, ಒಂದು ಶಕ್ತಿಯಾಗಿ ದೇಶಕ್ಕೆ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಅವರೇ ಬರಬೇಕು ಅಂತ ನನ್ನ ಅಭಿಪ್ರಾಯ. ನಮಸ್ತೆ, ತಮ್ಮ ಹೆಸರು? ನಾಗರಾಜ್. ಸರ್ ಹೇಳಿ, ಲೋಕಸಭಾ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಅಭಿಪ್ರಾಯ ನಂದು BJP. ಯಾಕೆ ಸರ್ BJP ನಿಮ್ಮ ಆಯ್ಕೆ? ನಮಗೆ ಮೋದಿಗೋಸ್ಕರ BJP ಆಗ್ತಾಯಿದೆ ಸರ್. ಯಾಕೆ ಮೋದಿಯವ್ರ ಮೇಲೆ ಅಷ್ಟು ಅಭಿಮಾನ? ಅವಾಗಿಂದ ನನಗೆ ಅದೇ ಅಭಿಮಾನ. ಏನೇನು ಅಭಿವೃದ್ಧಿಗಳು ಆಗಿದಾವೆ ಇಲ್ಲಿ? ಆಗಿದೆ, ಅಭಿವೃದ್ಧಿ ಆಗಿದೆ. ಏನೇನು ಆಗಿದಾವೆ? ಅದೇ ರೋಡೆಲ್ಲ ಹಾಕೇ ಇರಲ್ಲ ಮೋದಿಯವರು, ಹಾಗೆ ಅವ್ರಿಗೋಸ್ಕರ ನಾವು ಓಟ್ ಹಾಕೋದು, ಮೋದಿಗೆ ಹಾಕೋದು. ಸರ್ ನಮಸ್ತೆ, ತಮ್ಮ ಹೆಸರು? ಮೋಹನ್. ಹೇಳಿ ಸರ್, ಲೋಕಸಭಾ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಈ ಸರಿ BJP ಬರಬೇಕು ಅಂತ ಇದೆ. ಯಾಕೆ ಸರ್ BJP ಬರಬೇಕು? ಈಗ ಒಳ್ಳೆ ಕೆಲಸ ಮಾಡಿದೆ, ರೋಡ್ ಚೆನ್ನಾಗಿದೆ, ಲೈಟ್ ಇದೆ, ಎಲ್ಲ ಸೌಲಭ್ಯನೂ ಇದೆ. ಭದ್ರಾವತಿಗೆ ಏನೇನು ಅಭಿವೃದ್ಧಿಗಳು ಆಗಿದಾವೆ? ಭದ್ರಾವತಿ ಲೈಟ್ ಆಗಿದೆ, ರೋಡ್ ಆಗಿದೆ, ಆಮೇಲೆ ಇದು ಸೇತುವೆಗಳಾಗಿದ್ದಾವೆ. ಈಗ MP ಅಭ್ಯರ್ಥಿಗಳ ಬಗ್ಗೆ ತಮ್ಮ ಅಭಿಪ್ರಾಯ? ಒಳ್ಳೆ ಅಭ್ಯರ್ಥಿ, ಒಳ್ಳೆ ಯಾರು? ರಾಘವೇಂದ್ರ. ದೇಶ ಪ್ರಧಾನಮಂತ್ರಿಗಳ ಬಗ್ಗೆ ಏನು ಹೇಳ್ತಾರೆ? ಒಳ್ಳೆ ಅಭಿಪ್ರಾಯ ಇದೆ. ಇಂಥ ಪ್ರಧಾನಿ ನಮಗೆ ಸಿಗಲ್ಲ. ಶಿವಮೊಗ್ಗ ಡಿಸ್ಟಿಕಲ್ಲಿ ರಾಘಣ್ಣ ಅವ್ರು ಬರ್ತಾರೆ. ರಾಘಣ್ಣ ಅವ್ರು ಬಂದರೆ ಭದ್ರಾವತಿ ಒಂದು ಸ್ವಲ್ಪ ಇಂಪ್ರೂವ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀವಿ. ರಾಘಣ್ಣನವರೇ ಬರ್ತಾರೆ ಅಂತ ಹೇಳ್ತೀನಿ. ಏನೇನು ಅಭಿವೃದ್ಧಿಗಳನ್ನು ಮಾಡಿದ್ದಾರೆ ಅವರು? ಏನೇನು ಅಭಿವೃದ್ಧಿ ಎಲ್ಲ ದೇವಸ್ಥಾನಗಳಿಗೆ ಅನುದಾನ ಕೊಟ್ಟಿದ್ದಾರೆ. ಮತ್ತು ಇದು ಇನ್ನೂ ತುಂಬ ಕೆಲಸಗಳು ಮಾಡಿದ್ದಾರೆ ಅವರು. ಇನ್ನೂ ಮಾಡಬೇಕು, ಭದ್ರಾವತಿಯಲ್ಲಿ ಇನ್ನೂ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಈಗ ಪ್ರಧಾನಮಂತ್ರಿಗಳ ಬಗ್ಗೆ ಏನು ಹೇಳ್ತೀರಿ? ಮೋದಿ ಅವರು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ, ದೇಶವನ್ನು ಅಭಿವೃದ್ಧಿ ಮಾಡ್ತಿದ್ದಾರೆ, ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಸರ್. ನಮಸ್ತೆ, ತಮ್ಮ ಹೆಸರು? ನಮಸ್ತೆ, ನಮ್ಮ ಹೆಸರು ಸಾಗರ್ ಅಂತ. ಏನು ಓದ್ತಾ ಇದ್ದೀರಾ? ನಾವು BSc ಕಂಪ್ಲೀಟ್ ಆಗಿದೆ. ಹೇಳಿ, ಲೋಕಸಭಾ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ? ಲೋಕಸಭಾ ಎಲೆಕ್ಷನ್ ಬಗ್ಗೆ ನಾವೀಗ ಯಾರಿಗೆ ಓಟ್ ಹಾಕ್ತದೆ ಅಂತ ನಿಜ ಸಮಸ್ಯೆ ಆಗೈತೆ ಹೇಳ್ಬೇಕಂದ್ರೆ. ಯಾಕಂದರೆ ಪ್ರೆಸೆಂಟ್ ಈಗ ಸ್ಟೂಡೆಂಟ್ ಎಲ್ಲ ಓದ್ತಾ ಇದ್ದೀವಿ. ಈಗ BJP ಹಾಕ್ತೀವಿ, ಆದರೂ ನಾವು BJPಗೆ ಹಾಕೋದು. ಯಾಕಪ್ಪ ಅಂದರೆ MP ಸೆಂಟ್ರಲಲ್ಲಿ BJP ಬರಲೇಬೇಕು, BJP ಹಾಕ್ತೀವಿ. ಹಾಗಂತ ಎಲ್ಲ BJP ಅಂತಿಲ್ಲ, ಅವರು ತಪ್ಪುಗಳು ಮಾಡಿದ್ದಾರೆ, ಕಾಂಗ್ರೆಸ್ ತಪ್ಪುಗಳು ಮಾಡಿದ್ದಾರೆ. ಯಾಕಂದ್ರೆ ನಾವು ಓದ್ತಾ ಇದ್ದೀವಿ, ಸ್ಟೂಡೆಂಟ್ಗಳಿಗೆ ಕರೆಕ್ಟಾಗಿ ಉದ್ಯೋಗ ಇಲ್ಲ. ಈ ಮೊನ್ನೆಯವರೇ ಸ್ಕ್ಯಾಮ್ ಮಾಡ್ಬಿಟ್ಟು ಇದು ಮಾಡಿದ್ರು. ಈಗ ಅವರು ತಪ್ಪು ಇವ್ರು ತಪ್ಪು ಏನು ಮಾಡೋಕ್ಕಾಗಲ್ಲ. ಬಟ್ ಯಾರು ನಾವು BJPಗೆ ಹಾಕೋದು. ಚೆನ್ನಾಗಿ ಮುಂದೆ ಏನಾದ್ರು ಡೆವಲಪ್ ಮಾಡ್ತಾರೆ, ಆದರೂ ಮೋದಿ ಬರಬೇಕು. ಮೋದಿ ಖಂಡಿತ ಮೋದಿ ಹೊರಟಾಗ್ತೀವಿ. ಲೋಕಸಭಾ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಸರ್, ಇಡೀ ಇಂಡಿಯಾದೊಳಗೆ ಹೊಡೆಯೋದೇ ಕಾಂಗ್ರೆಸ್ ಸರ್. ಯಾವ ಕಾರಣಕ್ಕೂ ರಾಹುಲ್ ಗಾಂಧಿ PM ಆಗ್ತಾರೆ ಪಕ್ಕಾ ಸರ್. ಹೆಂಗೆ ಹೇಳ್ತೀರಿ? ಹಿಂಗೆ ಹೇಳ್ತೀವಿ ಅಂದರೆ ಕಾಂಗ್ರೆಸ್ಸೇ ಬರೋದು ಈ ಸತಿ. ಏನೇನು ಅಭಿವೃದ್ಧಿ ಆಗಿದಾವೆ ಅನ್ಸುತ್ತೆ ನಿಮಗೆ ಇಲ್ಲಿ? BJPಯಿಂದ ಏನು ಬಂದು ಸರ್, ಎಲ್ಲ ದೇಶನ ಹಾಳು ಮಾಡ್ದವನು. ಮೋದಿ ಏನು ಮಾಡ್ದು ಸರ್? ಏನು ಮಾಡಿಲ್ಲ, ಎಲ್ಲ ದೇಶನ ಹಾಳಾಯ್ತು. ನಾವು ಮುಸ್ಲಿಮ್ ಸೇರ್ಬೋದು, ಆದರೆ ನಿಮಗೆ ದೇಶ ಅಭಿಪ್ರಾಯ ಇದು ಬೆಲೆ ಇದೆ. ಆದರೆ ಏನು ಪ್ರಯೋಜನ ಇಲ್ಲ ಮೋದಿನ. ಈ ಸತಿ ನಮ್ಗೆ ಗೆಲ್ಲದೆ ರಾಹುಲ್ ಗಾಂಧಿ. ನಮ್ಮದೇ ಕುದುರೆ, ನಮ್ಮದೇ ಮೈದಾನ ಈ ಸತಿ. ಓಕೆ, ಪಕ್ಕ. ಇಲ್ಲೆಲ್ಲ ಏನಿಲ್ಲ, ರಾಘಣ್ಣನೇ ಕಣ್ರಿ. ಯಾಕೆ ಹೆಂಗೆ ಹೇಳ್ತೀರಿ ಸರ್? ರಾಘಣ್ಣ ಒಳ್ಳೆ ಕೆಲಸ ಮಾಡಿದ್ರೆ ರಾಘಣ್ಣ ಅಂತೀವಿ. ಛತ್ರದಲ್ಲಿ ಒಳ್ಳೆ ಕೆಲಸ ಮಾಡಿದರೆ ಛತ್ರದಲ್ಲಿ ಮಾಡಿದ್ರೆ ನೆನೆಸ್ಬೇಕು ತಾನೆ.
ಹಂಗಾಗ್ಬಿಟ್ಟು ರಾಘಣ್ಣನೇ. ಈಗ ಪ್ರಧಾನಮಂತ್ರಿಗಳ ಕಾರ್ಯವೈಖರಿ ಬಗ್ಗೆ ಏನು ಹೇಳ್ತೀರಿ? ಏನು ಕಾರ್ಯವ್ರಿ ಏನಾಗಿದೆ? ಏನು ಆಗಿದಾವೆ ಅಂತ ನೀವೇನು ಹೇಳ್ತೀರಿ? ಎಲ್ಲ ಆಗಿದೆ ಅಲ್ಲ. ಕಿಸಾನ್ ಕೊಟ್ಟಿದ್ದಾರೆ, ಒಳ್ಳೊಳ್ಳೆ ಅಭಿವೃದ್ಧಿ ಕಾರ್ಯಕ್ರಮ ಮಾಡಿದ್ದಾರೆ. ಇನ್ನೇನು ಕಾರ್ಯಕ್ರಮ ಮಾಡಬೇಕು ಅವರು? ಏನೇನು ಸರ್ ನಿಮ್ಮ ಗಮನಕ್ಕೆ ಬಂದಂಗೆ ಯಾವುದು? ಇನ್ನೇನು ಎರಡು ಮೂರು ಹೇಳ್ಬೋದಾ? ಟ್ರೈನ್ ಬಿಟ್ಟಿರೋ ಒಳ್ಳೆ ಹೈವೇ ರೋಡ್ ಮಾಡಿದ್ದಾರೆ. ಕಿಸಾನ್ ಬಗ್ಗೆ ರೈತರುಗಳಿಗೆ ವರ್ಷಕ್ಕೆ 6,000 ರೂಪಾಯಿ ದುಡ್ಡು ಹಾಕ್ತಾರೆ. 10 ವರ್ಷದಿಂದ ಕಂಟಿನ್ಯೂಸ್ ಹಾಕ್ತಾರೆ. ಇನ್ನೇನು ಮಾಡಬೇಕು? ಆಯುಷ್ಮಾನ್ ಭವನ್ ಮಾಡಿಕೊಟ್ಟಿದ್ದಾರೆ. ಸಾಕಷ್ಟು ಸೌಲಭ್ಯಗಳಿದ್ದಾವೆ. 70 ವರ್ಷ ಆದಂಥವರಿಗೆ ಮೆಡಿಕಲ್ ಸೌಲಭ್ಯ ಮಾಡಿಕೊಟ್ಟಿದ್ದಾರೆ. ಇನ್ನೇನು ಮಾಡಿಕೊಡ್ಬೇಕು? ಗ್ಯಾರಂಟಿ ಕೊಟ್ಟು ಧೂಳಿಪಟ್ಟೆ ಮಾಡ್ಬೇಕಾಯ್ತಾ? ದೇಶ ಧೂಳಿಪಟ್ಟೆ ಮಾಡ್ಬೇಕಾಗಿತ್ತಾ? ಹಾಂ, ಗ್ಯಾರಂಟಿಗಳಿಂದ ಧೂಳಿಪಟ ಆಗ್ತಾ ಇದೆ. ಧೂಳಿಪಟ್ಟೆ ಇವತ್ತಲ್ಲ ನಾಳೆ ಆಗ್ತಿತ್ತೆ. ಅದು ಹೆಂಗಾಗುತ್ತೆ ಸರ್? ಹಾಂ, ಈಗ ಏನು ಆಗ್ತಿತ್ತೆ? ನಾನು ಕುತ್ಕೊಂಡು ತಿಂತಿದ್ರೆ ನಾನು ಏನು ಆಗ್ತೀನಿ ಅಂತ ನಾನು? ಹಾಂ, ಗ್ಯಾರಂಟಿ ಕೊಟ್ಟಿದ್ದ ದುಡ್ಡೆಲ್ಲ ನಾನು ಕುತ್ಕೊಂಡು ತಿಂತೀನಿ. ನಾನು ದುಡಿಯೋ ಮಾಡಲಿಲ್ಲ ಹಂಗಿದ್ರೆ. ಬಸ್ಸೆಲ್ಲ ಫ್ರೀ ಬಿಟ್ಟಿದ್ರು. ನಮ್ಮನ್ನಂತೂ ಆಟೋದವರಿಗಂತೂ ನೋಡಿ ಮೂಲೆ ಕುರ್ಸಲ್ದೆ ಟೀ ಕುಡಿಯೋ ಪರಿಸ್ಥಿತಿ ತಂದು ಇಟ್ಬಿಡ್ಯಾರ ನಮ್ಮನ್ನು. ಆಟೋದವರಿಗೆ ಟೀ ಕುಡ್ದು ಕುತ್ಕೊಂಡು ಕಾಲು ಹಾಕೊಂಡು ಹೋಗೋ ಪರಿಸ್ಥಿತಿ ನಮ್ಮ ಆಟೋ ಡ್ರೈವರ್ಗಳಿಗೆಲ್ಲ ತಂದಿಟ್ಬಿಡ್ಯಾರೆ. ಇನ್ನೇನು ಮಾಡೋದು? ಲೋಕಸಭಾ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ನಮ್ಮ ಅಭಿಪ್ರಾಯ ಮೋದಿ ಅವರಿಗೆ ಓಟು. ಯಾಕೆ ಮೋದಿ ಅವರಿಗೆ? ಅವರು ನಮ್ಮ ದೇಶ ಉಳಿಸ್ತಾರೆ ಮುಂದಕ್ಕೆ, ಹಾಗಾಗಿ ಅವ್ರಿಗೆ ಓಟ್ ಕೊಡ್ತೀವಿ ನಾವು. ಹಾಂ, ಯಾಕೆ ಬೇರೆ ಪಕ್ಷದವ್ರು ಬಂದರೆ ದೇಶ ಉಳಿಸಲ್ವಾ? ಅದು ನಮಗೆ ಗೊತ್ತಿಲ್ಲ. ನಮಗೆ ತುಂಬ ಆಸೆ ಇದೆ. ನಾವು ಮೊದಲಿಂದನೂ ಮೋದಿಯವರಿಗೆ ಕೊಡ್ತಿದ್ದು, ಇವಲ್ಲೂ ಮೋದಿಯವರಿಗೆ ಕೊಡ್ತೀವಿ. ಈಗ ಎಲೆಕ್ಷನ್ಗೆ ಯಾರು ನಿಂತಿದ್ದಾರೆ ಇವಾಗ? ಎಲ್ಲಿ? ಭದ್ರಾವತಿಲ್ಲ, ಅದೇ ಇವರು ಯಡಿಯೂರಪ್ಪನ ಮಗ ಮತ್ತು ಶಿವರಾಜ್ ಕುಮಾರ್, ಈಶ್ವರಪ್ಪ ಎಲ್ಲ ನಿಂತು. ಅವ್ರು 3 ಜನರ ಮಧ್ಯೆ ಪೈಪೋಟಿ ಇದೆ ಅನ್ಸುತ್ತಾ? ಪೈಪೋಟಿ ಆಗುತ್ತೆ, ಆರಾಮಾಗಿ ಗೆಲ್ತಾರೆ. ಯಾರು? ಯಡಿಯೂರಪ್ಪನ ಮಗ. ಹೌದಾ? ಹೌದು. ಲೋಕಸಭಾ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಏನಿಲ್ಲ ಸರ್, BJP ಬಂದರೆ ಒಳ್ಳೇದು ಅಂತ. ಬಿಜೆಪಿ. ಯಾಕೆ ಬಿಜೆಪಿ ನಿಮ್ಮ ಆಯ್ಕೆ? ಏನಿಲ್ಲ, ಇವಾಗ ಆದರೆ ಸರ್ಕಾರ ಚೆನ್ನಾಗಿದೆ ಅಲ್ಲಿ ಲೋಕಸಭೆಯಲ್ಲಿ, ಹಂಗಾಗಿ ಅದೇ ಬಂದರೆ ಮುಂದುವರೆದ್ರೆ ಒಳ್ಳೇದು ಅಂತ ಅಷ್ಟೇ. ಈಗ ಗ್ಯಾರಂಟಿ ಯೋಜನೆಗಳನ್ನು ಪಡ್ಕೊಂಡಿದ್ದೀರಾ ತಾವು? ಪಡ್ಕೊಂಡಿದ್ದೀವಿ, ಇಲ್ಲ ಅಂತಲ್ಲ. ಆದರೆ ಅದೊಂದು ನಾವು ನೋಡಿದ್ರೆ ಬೇರೆ ಎಲ್ಲ ನೋಡೋಕ್ಕಾಗಲ್ವಲ್ಲ, ಅದಕ್ಕಷ್ಟೇ. ಅದರಲ್ಲೂ ಕೆಲವೊಂದು ಇದಿದೆ, ಪ್ರಯೋಜನ ಒಂದೇ ಅಂತಲ್ಲ, ಅದರಿಂದನೂ ಕೆಲವೊಂದು ನಿಷ್ಪ್ರಯೋಜಕನೂ ಇದೆ. ಅದನ್ನು ದುರುಪಯೋಗ ಪಡಿಸ್ಕೋಬಾರ್ದಲ್ಲ, ಅದಕ್ಕೋಸ್ಕರ ಅಷ್ಟೇ. ಏನು ನಿಷ್ಪ್ರಯೋಜನ ಇದೆ ಅನ್ಸುತ್ತೆ? ಅಂದರೆ ಇವಾಗ ಅದ್ರ ಬದಲು ಬೇರೆ ಏನಾದರೂ ಮಾಡ್ಬೋದಿತ್ತು ಅವರು. ಇವಾಗ ಬಸ್ಸಿಂದಾಗಲಿ ಬೇರೆ ಎಲ್ಲ ಆಗಲಿ, ಅದು ಬೇರೆ ಅದರಿಂದ ತುಂಬ ಜನ ಇದಾಗ್ತಿದ್ದಾರೆ ಅನ್ನೋದು ಬಿಟ್ಟರೆ ಅವರೇನು ಒಳ್ಳೇದಾಗ್ತಾ ಇಲ್ಲ ಅವರಿಗೆ. ಅದನ್ನೇ ದುರುಪಯೋಗ ಪಡಿಸ್ಕೊತಿದ್ದಾರೆ ಎಲ್ಲದನ್ನು. ಬಗ್ಗೆ ಏನು ಹೇಳ್ತೀರಿ? ವಾಜಪೇಯಿ ಇವರು ನರೇಂದ್ರ ಮೋದಿ ಅವರು ಒಳ್ಳೆಯವರು ಅಷ್ಟೇ. ಲೋಕಸಭಾ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಅಭಿಪ್ರಾಯ ತುಂಬ ಚೆನ್ನಾಗಿ ನಡೀತಿದೆ, ಶಾಂತಿ ರೀತಿಯಲ್ಲಿ ನಡೀತಾ ಇದೆ. ಬೇರೆ ಕ್ಯಾಂಡಿಡೇಟ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಕ್ಯಾಂಡಿಡೇಟ್ಸ್ ನಿಂತಿರೋರೆಲ್ಲ ಪರವಾಗಿಲ್ಲ, ಬಟ್ ರಾಘವೇಂದ್ರ ಈಸ್ ಎ ಗುಡ್ ಪರ್ಸನ್. ಅಭಿವೃದ್ಧಿ ಕಾರ್ಯಗಳು ಆಗಿದಾವೆ ಸರ್. ಭದ್ರಾವತಿಗೆ ಓಕೆ ಸರ್, ಕಡಿಮೆನೇ, ಬಟ್ ಶಿವಮೊಗ್ಗ ಡಿಸ್ಟಿಕಲ್ಲಿ ತುಂಬ ಚೆನ್ನಾಗಿ ಆಗಿದೆ. ಪ್ರಧಾನಮಂತ್ರಿಗಳ ಕಾರ್ಯವೈಖರಿ ಬಗ್ಗೆ ಏನು ಹೇಳ್ತೀರಿ ಸರ್? ಅದು ಈಗ ಅವ್ರು ಆಗಿರೋ ಪ್ರಕಾರ ತುಂಬ ಚೆನ್ನಾಗೇ ಮಾಡಿದ್ದಾರೆ. ಮುಂದೆನೂ ಅವರು ತುಂಬ ಚೆನ್ನಾಗಿ ಮಾಡಲಿ ಅಂತ ಹೇಳ್ಬಿಟ್ಟು ನಮ್ಮ ಆಶೀರ್ವಾದ ಇದೆ. ಚೆನ್ನಾಗಿ ಆಗ್ಬೇಕು ಅಂತ ಬಯಸ್ತಾ ಇದ್ದೀನಿ. ಆಮೇಲೆ ಮತ್ತೇನೇನು ಸರ್, ಚೆನ್ನಾಗಿದೆ, ಎಲ್ಲ ಅಭಿಪ್ರಾಯ ಎಲ್ಲ ಚೆನ್ನಾಗಿದೆ. ದೇಶದಲ್ಲೆಲ್ಲ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಎಲ್ಲ ಕಂಡಿದೆಯಲ್ಲ, ಒಳ್ಳೆ ಅಭಿಪ್ರಾಯ. ಬಟ್ ಶಾಂತಿ ರೀತಿಯಿಂದ ಇನ್ನೂ ಚೆನ್ನಾಗಿ ಮುಂದೆ ಹೋಗೋಕ್ಕೆ ಅವರು ಒಂದು ಪ್ರಯತ್ನ ಪಟ್ಟರೆ ತುಂಬ ಖುಷಿಯಾಗಿರೋದು ಅಂತ ಹೇಳ್ತಾರೆ. ಮೇಡಮ್ ನಮಸ್ತೆ, ತಮ್ಮ ಹೆಸರು? ಧನಲಕ್ಷ್ಮಿ. ಹೇಳಿ ಮೇಡಮ್, ಲೋಕಸಭಾ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ನಮಗೆ BJP ಮೋದಿ ಬರಬೇಕು ಅನ್ನೋದು ನಮ್ಮ ಆಸೆ. ಯಾಕೆ? ಅವರೆಲ್ಲರೂ ಒಳ್ಳೆ ಮಾಡ್ತಿದ್ದಾರೆ. ಕಾಂಗ್ರೆಸ್ ಏನು ಮಾಡಿದ್ದಾರೆ? ಏನೂ ಮಾಡಿಲ್ಲ. ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಕೊಟ್ಟಿದ್ದಾರೆ. ಹಾಂ, ಕೊಟ್ಟಿದ್ದಾರೆ ಅಂತ ಅದಕ್ಕೋಸ್ಕರನೇ ಅವರೇನು ಅವ್ರ ಮನೆ ದುಡ್ಡು ಕೊಟ್ಟಿದ್ದಾರೆ, ಸರ್ಕಾರ ದುಡ್ಡು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಮಗೆ BJPನೇ ಬರಬೇಕು. ಭದ್ರಾವತಿ ಎಲ್ಲ ರಾಘವೇಂದ್ರಗೆ ಮಾಡ್ತೀವಿ, ಮತ್ತು ದೇಶಕ್ಕೆ ಮೋದಿ, ಭದ್ರಾವತಿಗೆ ನಮ್ಮ ಬಾಸು. ಯಾಕೆ ಭದ್ರಾವತಿಗೆ ಅವರೇ ಬರಬೇಕು? ಬೇಗ ಕೆಲಸ ಆಗ್ತವೆ ಭದ್ರಾವತಿಯಲ್ಲಿ. ಅದೇ ಇಲ್ಲಿವರೆಗೂ ಏನೇನು ಕೆಲಸಗಳಾಗಿದ್ದಾವೆ? MPM ಓಪನ್ ಮಾಡ್ತಾರಂತಲ್ಲ, ಮಾಡಲಿ ನೋಡೋಣ, ಮಾಡಬೇಕು. ಅದೊಂದು ಆಸೆ ಪಡ್ತೀವಿ. ಭದ್ರಾವತಿ ಬಿಸ್ನೆಸ್ ಸ್ವಲ್ಪ ಡೆವಲಪ್ಮೆಂಟ್ ಮಾಡಬೇಕು. ತುಂಬ ಡೌನ್ ಆಗಿದೆ. MPL ಓಪನ್ ಆದರೆ ಏನೇನು ಆಗುತ್ತೆ? ಎಲ್ಲ ಅನುಕೂಲ ಆಗುತ್ತೆ. ಆಟೋದವರಿಗೆ, ಹೋಟ್ಲವರಿಗೆ, ಫುಟ್ಪಾತ್ ಅಂಗಡಿಯವರಿಗೆ ಬಿಸ್ನೆಸ್ ಸ್ವಲ್ಪ ಡೆವಲಪ್ಮೆಂಟ್ ಆಗುತ್ತೆ. ಎಲ್ಲ ಭದ್ರಾವತಿ ಬಿಸ್ನೆಸ್ ತುಂಬ ಡೌನ್ ಆಗಿದೆ, ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಬೇಕು. ನಮ್ಮ ಭದ್ರಾವತಿ ಬಾಸುನು ಮಾಡ್ತಾರಂತ ನಮಗೆ ನಂಬಿಕೆ ಇದೆ. ಪ್ರಧಾನಮಂತ್ರಿಯವ್ರ ಬಗ್ಗೆ ಏನು ಹೇಳ್ತೀರಿ? ಅವ್ರು ತುಂಬ ಬಗ್ಗೆ ಮೆಚ್ಚುಗೆ ಇದೆ. ನಂಬರ್ 1 ಮೋದಿ ಅವರಿಗೆ ಖುಷಿ ಪಡ್ತೀವಿ ನಾವು. ನೋಡಿ ಸರ್, ಎಲೆಕ್ಷನ್ ಒಳಗೆ ಏನಂತ ಹೇಳಿದ್ರೆ ಕೆಲಸ
ಜನರಿಗೆ ಅಭಿವೃದ್ಧಿ, ಅವರಿಗೆ ಬಡವರಿಗೆ ಕೆಲಸ ಕೊಡಬೇಕು. VSL ಒಳಗೆ ಭಾಳ ತೊಂದರೆ ಆಗಿಬಿಟ್ಟಿದೆ, ಅದು ಇಂಪ್ರೂವ್ ಮಾಡಬೇಕು. MPM ಹೋಗಿಬಿಟ್ಟಿದೆ, ಅದನ್ನು ಇಂಪ್ರೂವ್ ಮಾಡಬೇಕು. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಈಗ ಜನ ಭಾಳ ಕಷ್ಟ. ಈಗ ರೇಟಿನ ಬೆಲೆ ನೋಡಿದರೆ ಎಲ್ಲರಿಗೂ ಗೊತ್ತಿದೆ, ಬಡತನ ಎಷ್ಟಿದೆ ಅಂತೇಳಿ ಅದನ್ನು ಗೊತ್ತಿದೆ. ಅದೆಲ್ಲ ತಿಳ್ಕೊಂಡು ನಮ್ಮ ಪಾಲಿಟಿಕ್ಸ್ ಜನ ಇವರು ಎಲ್ಲ ಇಂಪ್ರೂವ್ ಮಾಡಬೇಕು. ಅದು ಬಿಟ್ಬಿಟ್ಟು ಎಲೆಕ್ಷನ್ ಟೈಮ್ನಲ್ಲೇ ಓಟ್ ಕೊಟ್ಟು ಇದು ಮಾಡ್ತೀನಿ ಅಂತ ಹೇಳಿದ್ರೆ ಅದು ಬರೋದಿಲ್ಲ. ಎಲೆಕ್ಷನ್ ಗೆದ್ದಾದಮೇಲೆ ಬಡತನ ಏನಿದೆ ಜನರದು, ಅದು ಬಂದು ಕಷ್ಟ ಸುಖ ಏನಿದೆ ಅದನ್ನು ನೋಡಬೇಕು. ಓಟ್ ಎಲೆಕ್ಷನ್ ಬಂದ ತಕ್ಷಣ ಓಟಿಗೆ ನೀವು ಅದು ಮಾಡ್ತೀನಿ ನನಗೆ ಓಟ್ ಕೊಡಿ ಅದಲ್ಲ. ಮನುಷ್ಯನಿಗೆ ಬಡತನ ಏನು, ಜನರಿಗೆ ಇಂಪ್ರೂವ್ ಮಾಡೋದು, ಜನ ಏನಿದೆ ಅವನಿಗೆ ಏನಿದೆ ಅಂತ ಬಂದು ತೊಗೊಳ್ಬೇಕು. ಯಾವನಾರ್ದು ಬಂದ ತಕ್ಷಣ ಹೋಗ್ಯಾತ್ಲಾಗೆ ಅಂತ ಹೇಳಿ ಕಳಿಸೋದಲ್ಲ. ಅದರೊಳಗೆ ಬಡತನ ಅದು ದೊಡ್ಡಸ್ತಿಗೆ ಹೋಗಲ್ಲ, ಅದು ವ್ಯಾಲಿಡಿ ಹೋಗ್ಬಿಡುತ್ತೆ. ಅಲ್ಲಣ್ಣ, ಈಗ ನಮ್ಮ ಅಮ್ಮ ಓಡಾಡ್ತಿಲ್ಲ, ಮನೇಲಿದ್ದಾರೆ, ಅವ್ರಿಗೆ ಹುಷಾರಿಲ್ಲ. ಅವ್ರು ಕೊಡ್ತಿರೋ 2,000 ರೂಪಾಯಿಲೆ ನಾನು ತಿಂಗಳ ಸ್ವಲ್ಪ ಮೆಡಿಷನ್ ಎಲ್ಲ ತಗೊಡ್ತಾ ಇದ್ದೀನಿ. ನಿಜವಾಗ್ಲೂ ನಾವು ದುಡಿತಿದ್ದೀವಿ, ತಿಂತಿದ್ದೀವಿ, ಇಲ್ಲ ಅಂತಲ್ಲ. ಏನೋ ಅವರು ಗೌರ್ಮೆಂಟಿಂದ ನಮ್ಗೊಂದು ಒಳ್ಳೇದು ಮಾಡಿದ್ದಾರೆ, ಅದು ನಾವು ಉಪಯೋಗಿಸ್ಕೊಂಡಿದ್ದೀವಿ, ಒಳ್ಳೇದಕ್ಕೆ ಉಪಯೋಗಿಸಿದ್ದೀವಿ, ಕೆಟ್ಟದಕ್ಕಂತೂ ಅಲ್ಲ. ನಮ್ಮ ತಾಯಿಗೆ ಹುಷಾರಿಲ್ಲ, ಅವರಿಗೊಂದು ಆಸ್ಪತ್ರೆ ಮೆಡಿಷನ್ನು ಕೊಟ್ಟಿದ್ದಾರೆ, ನಾವು ಅದನ್ನು ಒಳ್ಳೇದಕ್ಕೆ ಉಪಯೋಗಿಸಿದ್ದೀವಿ, ಕೆಟ್ಟದಕ್ಕೇನು ಉಪಯೋಗಿಸಿಲ್ಲ. ಅವ್ರು ಮಾಡೋದು ಒಳ್ಳೇದೇ, ನಮಗೆ ಕೆಟ್ಟದೇನು ಆಗಿಲ್ಲ. ಅದಕ್ಕೆ ನಾವು ಅವ್ರನ್ನೇ ತಪ್ಪಾಗಿ ಹೇಳೋಕ್ಕಾಗಲ್ಲ. ಈಗ ಅವ್ರು ಕೊಟ್ಟರು ಸರ್ಕಾರ ಅಂದರೆ ಅವ್ರು ಮಾಡಿದ್ದಕ್ಕೆ ಕೊಟ್ಟಿದ್ದಾರೆ, ಇಲ್ಲಾಂದರೆ ಸರ್ಕಾರ ನಮಗೆ ಕೊಡ್ತಿದ್ರ ಆ ದುಡ್ಡು? ಕೊಡ್ತಿರ್ಲಿಲ್ಲ ಅಲ್ವಾ? ಪ್ರಧಾನಮಂತ್ರಿಗಳ ಬಗ್ಗೆ ಏನು ಹೇಳ್ತೀರಿ? ಯೋಜನೆಗಳು, ಕೇಂದ್ರ ಸರ್ಕಾರದ ಯೋಜನೆ ಅವರು ಎಲ್ಲ ಒಳ್ಳೇದು ಮಾಡಿದಾರಲ್ಲ, ರೋಡು ಅದು ಇದು ಎಲ್ಲೆಲ್ಲ ಎಂತೆಂಥವು ಆಕ್ಸಿಡೆಂಟ್ ಆಗೋದು ಎಲ್ಲ ಒಳ್ಳೇದು ಮಾಡಿದ್ರು, ಒಳ್ಳೊಳ್ಳೆ ರೋಡ್ ಮಾಡಿದ್ದಾರೆ, ಚೆನ್ನಾಗಿ ಜನಕ್ಕೆ ಇಂಪ್ರೂವ್ ಆಗಂಗೆ ಒಳ್ಳೇದೇ ಮಾಡಿರೋದ್ರಣ್ಣ. ಯಾರು ಕೆಟ್ಟದ್ದು ಅಂತ ನಾವು ಹೇಳೋಕ್ಕಾಗಲ್ಲ. ಈಗ ಎಂಥ ನೋಟ್ಗಳು ಬರ್ತಿದ್ರು ಅಂತೇಳಿದು ಒರಿಜಿನಲ್ಲೇ ಇರಬೇಕು ಅಂತ ನೋಟು ಚೇಂಜ್ ಮಾಡಿದ್ರು. ನಮಗೇನೋ ಎಲ್ಲದು ಒಳ್ಳೇದೇ ಮಾಡಿದಾರಪ್ಪ, ಕೆಟ್ಟದೇನು ಆಗಿಲ್ಲ ಅವರಿಂದ ಅಲ್ವಾ? ಅಷ್ಟು ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಒಳ್ಳೆಯದನ್ನೇ ಹಾಕಬೇಕು ಅಂತ ಗೊತ್ತು, ಮಾಡ್ತೀವಿ. ಸರ್ ನಮಸ್ತೆ, ತಮ್ಮ ಹೆಸರು? ಸಚಿನ್ ಅಂತ. ಹೇಳಿ ಸರ್, ಲೋಕಸಭಾ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ನಮ್ಮ ಅಭಿಪ್ರಾಯ ಏನಿಲ್ಲ ಸರ್, ನಾವು ಏನಿದ್ರು BJPಗೆ ಹಾಕೋದು. ಯಾಕೆ ಸರ್? ಹಿಂದುತ್ವ ಅನ್ನೋದು ನಮ್ಮ ರಾಷ್ಟ್ರದಲ್ಲಿ ಇರಬೇಕಲ್ವಾ? ಇವಾಗ ಹಿಂದೂ ಮುಸ್ಲಿಂ ಜಗಳ ಅದು ಇದು, ಮತ್ತು ಕಾಂಗ್ರೆಸ್ ಬಂದರೆ ಯಾವಾಗಲೂ ಅಲ್ಲಿ ಇಲ್ಲಿ ಜಗಳ ಆಗ್ತಾನೆ ಇರುತ್ತೆ. ನಮ್ಮ ಸೇಫ್ಟಿ, ನಮ್ಮ ಮನೆ ಹೆಣ್ಮಕ್ಳಿಗೆ ಸೇಫ್ಟಿ ಇರೋಲ್ಲ ಮೇಯ್ನಾಗಿ. ಅದಕ್ಕೋಸ್ಕರ ನಾವು BJPಗೆ ಹಾಕೋದು ಸರ್. ಅಂದರೆ ದೇಶದ ಭದ್ರತೆಗಾಗಿ ಪಕ್ಷಗಳೇ ಕಾರಣ ಅಂತ ಅನ್ಸುತ್ತೆ? ಹ್ಞೂ ಸರ್, ಪಕ್ಷಗಳೇ ಕಾರಣ. ಅವರವರೇ ತಂದಿಕ್ಕಿ ಮಜಾ ತಗೋತಾರೆ, ಮತ್ತು ಅವರೇ ಸಂಘಟನೆ ಮತ್ತು ಅವರೇ ಸಂಘಟನೆಗಳು RSS ಅವು ಇವಕ್ಕೆ ತಂದು ಅವರವರೇ ಮಜಾ ತಗೋತಾರೆ. ಮತ್ತು ಹಿಂದುತ್ವ, ಹಿಂದೂ ಮುಸ್ಲಿಮು ಕ್ರಿಶ್ಚಿಯನ್ ಅವರವರೇ ಧರ್ಮ ಕಟ್ಟುತ್ತಾರೆ. ಜನ ಅವ್ರವ್ರ ಪಾಡಿಗಿರ್ತಾರೆ ಸರ್, ಆದರೆ ತಂದಿಕ್ಕಿ ಮಜಾ ನೋಡೋರು ಇವರೇ. ಹಂಗಾಗಿ ನಾವು BJP ಅವರಿಗೆ ಓಟ್ ಹಾಕ್ತೀವಿ ಸರ್. ತಮ್ಮ ಅಭಿಪ್ರಾಯ ಏನಿದೆ? ನಮ್ಮದು BJPಗೆ. ಯಾಕೆ BJP? ಯಾಕಂದ್ರೆ ನಾವು ಕಾಂಗ್ರೆಸ್ ಥರ ದೇಶ ಮಾರಿಲ್ಲ. ಯಾಕಂದರೆ ಉತ್ತರಕ್ಕೆ ಹೋದರೆ ಪಾಕಿಸ್ತಾನ ಮತ್ತು POK ಮತ್ತು ಅದನ್ನ ಜಮ್ಮು ಕಾಶ್ಮೀರ POK ಮತ್ತು ಚೈನಾ ಆಕ್ಯುಪೇಟ್ ಮಾಡ್ಕೊಂಡಾರೆ. ಇನ್ನು ಸೌತಿಗೆ ಬಂದರೆ ಕಾಚಿಕು ದ್ವೀಪನ ಶ್ರೀಲಂಕಾ ಮಾರಿದ್ದಾರೆ. ಇನ್ನು ಈ ಕಡೆ ಈಸ್ಟಿಗೆ ಹೋದರೆ ಬಾಂಗ್ಲಾದೇಶಿಗೆ ಮಾಡಿದ್ದಾರೆ ಅರ್ಧ. ಈ ಕಡೆ ಹೋದರೆ ನೀನು ಪಾಕಿಸ್ತಾನ ಮತ್ತು ಪಾರ್ಟಿಷನ್ ಆಗಿದೆ. ಹಾಗಾಗಿ ನಾವು ದೇಶ ರಕ್ಷಣೆಗೋಸ್ಕರ BJPಗೆ ಹಾಕೋದು. ಲೋಕಸಭಾ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ನಾವು ಇವ್ರು ಮೋದಿ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ. ಯಾಕೆ ಮೋದಿ ಬರಬೇಕು? ಮೋದಿ ದೇಶಕ್ಕೆ ಒಳ್ಳೇದಾಗ್ತಾ ಇದೆ. ಎಲ್ಲ ಬಡವರು, ಕಾಯಿಲೆ ಮನುಷ್ಯರಿಗೆಲ್ಲ ಆರೋಗ್ಯದ ಬಗ್ಗೆ ಎಲ್ಲ ಫ್ರೀ ಇದೆ. ಹಂಗಾಗಿ ಮೋದಿ ಬೇಕು. ನೀವು ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಪಡ್ಕೊಂಡಿದ್ದೀರಾ? ಇಲ್ಲ, ನಮ್ಗೇನು ಸಿಗ್ತಿಲ್ಲ. ಬಸ್ ಒಂದು ಇದ್ರಲ್ಲಿ ಸಿಗ್ತಾ ಇದೆ, ಬಸ್ ಪಾಸ್ ಒಂದು ಫ್ರೀ ಸಿಗ್ತಾ ಇದೆ ಅಷ್ಟೇ. ನಮಗಿನ್ನೇನು ಸಿಕ್ಕಿಲ್ಲ. ಅನುಭವ ಏನು ಚೆನ್ನಾಗಿದೆ. ಈಗ MP ಅಭ್ಯರ್ಥಿಗಳ ಬಗ್ಗೆ ಏನು ಹೇಳ್ತೀರಿ? ಒಳ್ಳೆಯವರು ಬರಬೇಕು. ರಾಘವೇಂದ್ರ ಅವರು ಬರಬೇಕು. ನಿಮಗೆ ಕೆಲಸ ಮಾಡಿದ್ದಾರೆ ಅವರು? ಮಾಡ್ತಿದ್ದಾರೆ, ಪರವಾಗಿಲ್ಲ. ನಮಸ್ತೆ, ತಮ್ಮ ಹೆಸರು? ಮೊಹಮ್ಮದ್ ಗೌಸ್. ಹೇಳಿ ಸರ್, ಲೋಕಸಭಾ ಎಲೆಕ್ಷನ್ ಹತ್ರದಲ್ಲಿದೆ, ನಿಮ್ಮ ಅಭಿಪ್ರಾಯ ಏನಿದೆ ಸರ್? ಅಭಿಪ್ರಾಯ ಇದೆ, ಕಾಂಗ್ರೆಸ್ಸಿಗೆ ಓಟ್ ಕೊಡೋ ಅಭಿಪ್ರಾಯ ಇದೆ. ಈ ಸರಿ ಎರಡು ಸರಿ ಅವ್ರಿಗೆ ಕೊಟ್ಟಿದ್ದಾರೆ. ಈ ಸರಿ ಕಾಂಗ್ರೆಸ್ಸಿಗೆ ಕೊಟ್ಟರೆ ಮೂರನೇ ಸರಿ ಅವರು ಒಂದು ಸ್ವಲ್ಪ ಒಳ್ಳೆ ಕೆಲಸ ಮಾಡ್ಬೋದು. ಹೊಸಬೂರಲ್ಲ, ರಾಹುಲ್ ಗಾಂಧಿ ಎಲ್ಲ ಕೆಲಸ ಒಳ್ಳೇದು ಮಾಡ್ಬೋದು. ಹಿಂದೆ ಮಾಡಿದ್ದಾರೆ, 55, 50, 60 ವರ್ಷ ಮಾಡಿದ್ದಾರೆ. ಈಗಲೂ ಒಳ್ಳೆ ಕೆಲಸ ಮಾಡ್ತಾರೆ ಅಂತಕ್ಕದ್ದು ನಮ್ಮ ಮನಸ್ಸಿನಲ್ಲಿದೆ. ಯುವಕರು ಅವರು ಕೊಟ್ಟರೆ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ಈಗ ದೇಶದ ಪ್ರಧಾನಮಂತ್ರಿಗಳ ಕಾರ್ಯವೈಖರಿ ಬಗ್ಗೆ ಏನು ಹೇಳ್ತೀರಿ? ಅದೇ ಹೇಳ್ತಾ ಅವರು ಮಾಡಿದ್ದಾರೆ, ಅದೇ ಹೇಳ್ದಲ್ಲ ನಿಮಗೆ, ಮಾಡಿದ್ದಾರೆ, ಇಲ್ಲ ಅಂತ ಯಾರಿಗೂ ಹೇಳಕ್ಕೆ ಬರಲ್ಲ. ಬಟ್ ಅವ್ರು ಸೌಕರ್ಯಕ್ಕೆ ಮಾಡಿದ್ದಾರೆ, ಇವ್ರು ಬಡವ್ರಿಗೆ ಮಾಡ್ತಾರೆ.
ಅವರು ಸೌಕರ್ಯಕ್ಕೆ ಮಾಡಿದ್ದಾರೆ, ಇವ್ರು ಬಡವರಿಗೆ ಮಾಡ್ತಾರೆ. ಲೋಕಸಭಾ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಅಭಿಪ್ರಾಯ ಅದೇ ಈ ಸಲ ಚೇಂಜಸ್ ನೋಡ್ತಿದ್ದೀವಿ ಎಲ್ಲರೂ. ಯಾಕೆ ಚೇಂಜಸ್ ಬಯಸ್ತಾ ಇದ್ದಾರೆ? ಯಾಕಂದರೆ 10 ವರ್ಷದಲ್ಲಿ ಏನೂ ಆಗಿಲ್ಲ, ಈ ಸಲ ಏನಾದ್ರು ಆಗತ್ತಂತ, ಚೇಂಜಸ್ ಥರನ ಈ ಸಲ ಅಂತ. ಇಲ್ಲಿ MP ಕ್ಯಾಂಡಿಡೇಟ್ಸ್ಗಳ ಬಗ್ಗೆ ಏನು ಹೇಳ್ತಾರೆ? ಅದೇ ಶಿವರಾಜ್ ಕುಮಾರ್ ಹೆಂಡತಿ ಇಲ್ಲಿಂದ ನೋಡೋಣ, ಅವರು ಹೋಪ್ಫುಲ್ ಇದ್ದಾರೆ, ಟ್ರೈ ಮಾಡೋಣ ಈ ಸಲ. ಪ್ರಧಾನಮಂತ್ರಿಗಳ ಕಾರ್ಯವೈಖರಿ ಬಗ್ಗೆ ಹೇಳ್ತಾರೆ? 10 ವರ್ಷ ಅಲ್ಲಿ ಏನೂ ಕಾರ್ಯ ನೋಡಿಲ್ಲ, ಈ ಸಲ ನೋಡಬೇಕು ರಾಹುಲ್ ಗಾಂಧಿಯಿಂದ. ಲೋಕಸಭಾ ಎಲೆಕ್ಷನ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಎಲ್ಲದು ಐತಿ, ಎಲ್ಲ ಕಡೆನೂ ಎಲ್ಲ ಉಪಯೋಗ ಮಾಡಿಕೊಟ್ರು ಎಲ್ಲರೂ. ಇವನು ಸಿದ್ದರಾಮಯ್ಯ ಮಾಡಿಕೊಟ್ಟ ಅವಾಗೆಲ್ಲ. ಇವಾಗ ಮೋದಿರು ಏನು ಮಾಡ್ಕೊಡ್ತಾರೆ ಅಂತ ಗೊತ್ತಿಲ್ಲ. ಅಕ್ಕಿ ಕೊಡ್ತಾನೆ ಸಿದ್ದರಾಮಯ್ಯ, ಏನು ಮಾಡ್ಕೊಟ್ಟಿದ್ದಾರೆ? ಅಕ್ಕಿ, ಲೈಟು, ಬಸ್ ಚಾರ್ಜು ಎಲ್ಲ ಹಾಕಿದ್ದಾರೆ. ಇವ್ರು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲಲ್ಲ. ಒಳ್ಳೇದಾದ್ರೆ ನಾವು ಅವ್ರಿಗೆ ಹಾಕ್ತೀವಿ. ಮೋದಿ ಮನೆ ಇಲ್ಲ, ಜಾಗ ಇಲ್ಲ, ನಮಗೆ ಬಾಡಿಗೆ ಮನೆಗಿರೋದು. ಸೊಪ್ಪು ಮಾಡಿದ್ರೆ ಉಂಟು, ಇಲ್ಲಾಂದ್ರೆ ಇಲ್ಲ ನಮಗೆ. ಏನು ಮಾಡೋದು? ಈಗ ಇಲ್ಲಿ ಅಭ್ಯರ್ಥಿಗಳ ಬಗ್ಗೆ ಏನು ಹೇಳ್ತೀರಿ? ಯಾರು ನಿಂತಾರೆ ಎಲೆಕ್ಷನ್ಗೆ? ನಮ್ಮ ಕಡೆರ ಅದೇ ಇವ್ರು ನಿಂತವ್ರೀಗ, ಸಿದ್ದರಾಮಯ್ಯ, ಆಮೇಲೆ ಇವರು ಮೋದಿರು. ಅವ್ರಿಗೆ ಹಾಕ್ತಿಬೇಕಾರೆ ಯಾರು ಹೆಲ್ಪ್ ಮಾಡ್ತಾರೆ, ನಮ್ಗೊಂದು ಸ್ವಲ್ಪ ಜಾಗ, ಮನೆ. ಮಂತ್ರಿ ಬಗ್ಗೆ ಏನು ಹೇಳ್ತೀರಿ? ಅವರು ಒಳ್ಳೇದು ಮಾಡ್ತಾರನೋ ಈ ಸತಿ ಬರ್ತಾರನೋ ಗೊತ್ತಿಲ್ಲ. ದೇವ್ರ ಇಚ್ಛೆ, ಏನು ಮಾಡೋಕ್ಕಾಗಲ್ಲ. ಲೋಕಸಭಾ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಅಭಿಪ್ರಾಯ ಏನಿಲ್ಲ ಸರ್, ಕಾಂಗ್ರೆಸ್ ಬರಬೇಕಷ್ಟೇ ನಮಗೆ. BJP ಅವ್ರು ಬಂದು ಬರೀ ನೋಡ್ತಾ ಇದ್ದೀರಲ್ಲ ನೀವೇ, ಕಾಂಗ್ರೆಸ್ ಬಂದರೆ ಎಲ್ಲರಿಗೂ ಅನುಕೂಲ ಆಗುತ್ತೆ, ಇಂಥವ್ರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಆಮೇಲೆ GST ದಂತೆ ಅದಂತೆ ಅಂಥೇಳಿ ಭಾಳ ಇದು ಮಾಡ್ತಾಯಿದ್ದಾರೆ, ಇವೆಲ್ಲ ಸ್ವಲ್ಪ ಸ್ಟಾಪ್ ಆಗುತ್ತೆ. ಕಾಂಗ್ರೆಸ್ ಬಂದಿದ್ದಕ್ಕೆ ಬಡವ ಜನರಿಗೆ ಸ್ವಲ್ಪ ಸಹಾಯ ಆಗಿದೆ. ಈಗ ಪ್ರಧಾನಮಂತ್ರಿಗಳ ಕಾರ್ಯವೈಖರಿ ಬಗ್ಗೆ ಏನು ಹೇಳ್ತೀರಿ? ಅವ್ರ ಕೆಲಸ ಏನು ಮಾಡಿದ್ದಾರೆ? ಕೆಲಸ ಏನು ಮಾಡ್ತಾ ಇಲ್ಲ, ಅವರು ಬರೀ ಗಲಾಟೆ ಹಚ್ತಾ ಇದ್ದಾರೆ ಅಷ್ಟೇ. ಕೆಲಸ ಏನು ಮಾಡ್ತಾ ಇಲ್ಲ. ಹೆಂಗೆ ಹೇಳ್ತೀರಿ ಗಲಾಟೆ ಹಚ್ತಾ ಇದ್ದಾರೆ? ಈಗ ನೋಡ್ತಾ ಇದ್ದೀರಲ್ಲ ಸರ್ ನೀವೇ, ಬರೀ ಎಲ್ಲ ಜಾತಿ ಎಲ್ಲ ಅಣ್ಣ ತಮ್ಮ ಇದ್ದಂಗೆ ಇದ್ದೀವಿ ನಾವು ಇಲ್ಲಿ ಕರ್ನಾಟಕದಲ್ಲಿ. ಅಂದರೆ ಬೇರೆ ಕಡೆ ಹಂಗೆ, ಒಟ್ಟು ಇಲ್ಲಿ ಮಾತ್ರ ಹಂಗೆ ಇರೋದು ನಾವು. ಬರೀ ಜಾತಿ ಅದು ಇದು ಅಂಥೇಳಿ ಸುಮ್ಮನೆ ಜಾತಿವಾದಿ ಮಾಡ್ತಾರಷ್ಟೇ, ಮತ್ತೇನಿಲ್ಲ. ಸರ್ ನಮಸ್ತೆ, ತಮ್ಮ ನಮಸ್ಕಾರ, ಪ್ರಭಾಕರ್ ಅಂತ ಸರ್. ಹೇಳಿ ಸರ್, ಲೋಕಸಭಾ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಸರ್ ನಾವು ಯಾರೇ ನಿಲ್ಲಿ, ಹಿಂದೆ ಕತ್ತೆ ನಿಲ್ಸರು ಇಂದಿರಾ ಗಾಂಧಿ ಹೆಸರು ಗೆಲ್ತಾರಂತ, ಈಗ ಹಂಗಲ್ಲ. ದೇಶಕ್ಕೋಸ್ಕರ, ದೇಶದ ಗಡಿಗೋಸ್ಕರ, ಈ ಚೈನಾ ಪಾಕಿಸ್ತಾನ ನಮಗೆ ಕೊಡ್ತಿರೋ ಕಿರುಕುಳಕ್ಕೋಸ್ಕರ ನಾವು BJPಗೆ ಓಟ್ ಕೊಡ್ತೀವಿ. BJPಗೆ ಓಟ್ ಕೊಡೋದು 100%. ಅಭ್ಯರ್ಥಿಗಳ ಬಗ್ಗೆ ತಮ್ಮ ಅಭಿಪ್ರಾಯ? ಅಭ್ಯರ್ಥಿ ಒಳ್ಳೆ ಅಭ್ಯರ್ಥಿ, ಚಿನ್ನದಂಥ ಅಭ್ಯರ್ಥಿ ಅವರು. ಕರ್ನಾಟಕದಲ್ಲಿ ಇಂಥ ಅಭ್ಯರ್ಥಿನೇ ಸಿಗಲ್ಲ ಪಾಪ. ಭಾರಿ ಕೆಲಸ ಮಾಡಿದ್ದಾರೆ. ಸುಳ್ಳ ಮಕ್ಕಳು ಕೆಟ್ಟವರೆಲ್ಲ ಬೈತಾರೆ, ನಾವೇನು ಮಾಡೋಂಗಿಲ್ಲ. ಎಲ್ಲ ದುಡ್ಡು ಪಡ್ಡು ಜಾತಿ ಪಾತಿ ಎಲ್ಲ ನೋಡ್ತಾರೆ. ದೇಶ ಯಾರೂ ನೋಡ್ತಾ ಇಲ್ಲ, ಒನ್ಲಿ ಜಾತಿ. ನಮ್ಮವನು ತಮ್ಮವನು. ಈಶ್ವರಪ್ಪ ಭಾರಿ ಒಳ್ಳೆ ಮನುಷ್ಯನಂಗೆ, ನಾನು ದೇಶಕ್ಕೋಸ್ಕರ ಹೋರಾಟ ಅಂತಲ್ಲ. ಇವನ ಮಗನಿಗೆ ಸೀಟ್ ಕೊಟ್ಟಿದ್ರೆ ಯಡಿಯೂರಪ್ಪ ಒಳ್ಳೆಯವರಾ? ಇವರು ಎಂಥದ ಇವರು ವಿಜೇಂದ್ರ ಒಳ್ಳೆಯವರು. ಆವಾಗ ಇವನ ಮಗನಿಗೆ ಕೊಡ್ತಿದ್ರೆ ಅವ್ರು ಕೆಟ್ಟವರು ಲೋಪರು, ಇವನ ಮಗನಿಗೆ ಕೊಟ್ಟರೆ ತುಂಬ ಒಳ್ಳೆಯವರು. ಲೋಕಸಭಾ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ನಾವು BJPಗೆ ಓಟ್ ಮಾಡ್ತೇವೆ. ಯಾಕೆ BJP ನಿಮ್ಮ ಆಯ್ಕೆ? ನಮಗಿಷ್ಟ, ಅದಕ್ಕೆ ಎಲ್ಲ ಇದು ಮಾಡ್ತಾರಲ್ಲ ಅದಕ್ಕೋಸ್ಕರ. ಯಾಕೆ ಇಷ್ಟ ಅಂದರೆ ಅಭಿವೃದ್ಧಿ ಕಾರ್ಯ ನೋಡಿದ್ರು ಅಥವಾ? ಮಾಡಿದ್ದಾರೆ ಅದಕ್ಕೆ. ಶಿವಮೊಗ್ಗ ಎಲ್ಲ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರಲ್ಲ ಅದಕ್ಕೆ. ಈಗ ಪ್ರಧಾನಮಂತ್ರಿಗಳ ಬಗ್ಗೆ ಏನು ಹೇಳ್ತೀರಿ? ಏನಿಲ್ಲ, ಅವರು ಪರವಾಗಿಲ್ಲ, ಎಲ್ಲ ಇದು ಮಾಡಿ. ಅಕ್ಕ ನಮಸ್ಕಾರ, ತಮ್ಮ ಹೆಸರು? ನಮಸ್ಕಾರ, ಐಶಾ ಬನ್ನ. ಹೇಳಿ ಅಕ್ಕ, ಲೋಕಸಭಾ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಏನಿಲ್ಲ ಸರ್, ಎಲ್ಲ ಜನತೆಗೆಲ್ಲ ಒಳ್ಳೇದಾಗಬೇಕು, ನಾಡಿಗೆ ಒಳ್ಳೇದಾಗಬೇಕು, ಕರ್ನಾಟಕಕ್ಕೆ ಒಳ್ಳೇದಾಗಬೇಕು. ನಾವು ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ಸಿಗೆ ಹಾಕೋದು ಸರ್. ನಮ್ಮ ಅಜ್ಜ, ನಮ್ಮ ಮುತ್ತಾಜ, ನಮ್ಮ ಅಪ್ಪ ಅಮ್ಮ ಎಲ್ಲ ಅದೇ, ನಾವು ಅದೇ ಸರ್ ಹಾಕೋದು, ಅವರೇ ಬರ್ಬೇಕು ಸರ್. ಇಲ್ಲಿನ MP ಅಭ್ಯರ್ಥಿ ಬಗ್ಗೆ ಏನು ಹೇಳ್ತೀರಿ? ರಾಹುಲ್ ಗಾಂಧಿ ಅವರೇ ಬರ್ಬೇಕು ಸರ್. ಅವರೇ ಇಲ್ಲಿದು ಕಾಂಗ್ರೆಸ್ಸಿಗೆ ಇವರು ಸಂಗಮೇಶ್ ಅವರು ಇದ್ದಾರೆ ಸರ್, ಅವರು ಒಳ್ಳೇದು ಮಾಡ್ತಾರೆ, ಅವರೇ ಬರ್ಬೇಕು ಸರ್. ಸರ್ ನಮಸ್ತೆ. ನಮಸ್ಕಾರ. ಈಗ ಲೋಕಸಭಾ ಎಲೆಕ್ಷನ್ಸ್ ಹತ್ರ ಬರ್ತಾ ಇದೆ, ತಮ್ಮ ಅಭಿಪ್ರಾಯ ಏನಿದೆ ಸರ್? ಸರ್ ನಾವು BJPಗೆ ಓಟ್ ಹಾಕ್ಬೇಕಂತಿದ್ದೀವಿ ಸರ್. ಯಾಕೆ ಸರ್ BJP ನಿಮ್ಮ ಆಯ್ಕೆ? ಸರ್ ಮೋದಿಯವರು ಇದ್ದಾರಲ್ಲ ಸರ್, ಹಾಗೆ. ಯಾಕೆ ಮೋದಿಯವ್ರ ಬಗ್ಗೆ ಅಷ್ಟು ಅಭಿಮಾನ ನಿಮಗೆ? ಸರ್ ನಾವು ಅವರು 10 ವರ್ಷದಿಂದ ನೋಡ್ತಾ ಇದ್ದೀವಿ, ಇಂಪ್ರೂವ್ಮೆಂಟ್ ಇದೆ, ಹಾಗಾಗಿ. ಏನೇನು 10 ವರ್ಷದಲ್ಲಿ ಏನೇನು ಇಂಪ್ರೂವ್ಮೆಂಟ್ ಆಗಿದಾವೆ ಸರ್? ಆಗಿದೆ ಸರ್, ಅದು ಹೇಳ್ತಾ ಹೋದರೆ ತುಂಬ ಇದೆ. ನಾವು ಹೇಳೋದಕ್ಕಿಂತ ಜನರು ನೋಡಿದ್ದಾರೆ, ಹಾಗಾಗಿ. ನಿಮ್ಮ ಗಮನಕ್ಕೆ ಬಂದಂಥ ಒಂದು 2 ಹೇಳ್ಬೋದಾ? ಸರ್ ರೋಡ್ ಇಂಪ್ರೂವ್ಮೆಂಟ್ ಇದೆ, ದೇಶದಲ್ಲಿ ಎಲ್ಲ ಏನೇನು ಪ್ರಾಬ್ಲಮ್ ಇದೆ ಎಲ್ಲ ಸಾಲ್ವ್ ಆಗ್ತಾ ಇದೆ, ಹಾಗಾಗಿ ಏನು ಇದಿಲ್ಲ, ಒಳ್ಳೆ ಅಭಿಪ್ರಾಯ ಇದೆ ಅವ್ರ ಮೇಲೆ. ಇಲ್ಲಿನ MP ಅಭ್ಯರ್ಥಿಗಳ ಬಗ್ಗೆ ಏನು ಹೇಳ್ತಾರೆ?
ರಾಘವೇಂದ್ರ ಅವರು ಎಲ್ಲ ಇಂಪ್ರೂವ್ ಮಾಡಿದ್ದಾರೆ ಶಿವಮೊಗ್ಗದ ಡಿಸ್ಟಿಕ್ಕಿಗೆ. ಅಣ್ಣ ನಮಸ್ಕಾರ, ತಮ್ಮ ಹೆಸರು? ಮುನಿಯಪ್ಪ. ಹೇಳಿ ಅಣ್ಣ, ತಮ್ಮ ಅಭಿಪ್ರಾಯ ಏನಿದೆ? ನಮ್ಮದು ಮೋದಿನೇ. ಯಾಕೆ ಮೋದಿ? ನಮ್ಮ ಸೆಂಟ್ರಿಗೆ ಅವರೇ ಇರ್ಬೇಕು ನಮಗೆ. ಯಾಕೆ ಬೇರೆ ಯಾಕೆ ನಮ್ಮ ದೇಶ ಗೊತ್ತರ ಅವರೇ ಓಡಾಡೋದು ಅಷ್ಟೇ. ಬೇರೆ ಪಕ್ಷದವ್ರು ಬಂದ್ರೆ ಆಗಲ್ವಾ? ಭದ್ರ ಇರೋಲ್ಲ, ಅವರೇ ಭದ್ರ ಇರೋದು. ಮೋದಿ ಬಿಟ್ಟರೆ ಯಾರು ಇಲ್ಲ. ಲೋಕಸಭಾ ಎಲೆಕ್ಷನ್ ಹತ್ರದಲ್ಲಿದೆ, ತಮ್ಮ ಅಭಿಪ್ರಾಯ ಏನಿದೆ? ನಮ್ಮ ಅಭಿಪ್ರಾಯ ಮೋದಿ ಬಿಟ್ಟರೆ ಯಾರೂ ಇಲ್ಲ. ಆಮೇಲೆ ಯಾಕೆ ಅಂದರೆ ಅವ್ರು ದೇಶ ಕಾಪಾಡ್ತಾರೆ ಒಂದು, ಎರಡನೇದು ಒಳ್ಳೊಳ್ಳೆ ಕೆಲಸ ಮಾಡಿಕೊಟ್ಟವ್ರೆ, ಮುಂದಿನ ಇದಕ್ಕೆ ಒಳ್ಳೆಯದಾಗತ್ತೆ. ಆಮೇಲೆ ರೈತರಿಗೆ 2 ಸಾವಿರ ಆಗ್ತಾ ಇದ್ದಾರೆ, ಒಳ್ಳೆ ಎಲ್ಲ ಸಂಪರ್ಕ ಚೆನ್ನಾಗಿದೆ ಅವ್ರದ್ದು. ರೈಲಲ್ಲಿ ಟಿಕೆಟ್ ಸೀನಿಯರ್ ಸಿಟಿಜನ್ಗೆ ಎಲ್ಲದಕ್ಕೂ ಕಮ್ಮಿ ಮಾಡಿದ್ದಾರೆ, ಅದರಿಂದ ಅವ್ರಿಗೆ ನಾವು ಹಾಕೋದು. ಇಲ್ಲಿನ MP ಅಭ್ಯರ್ಥಿಗಳ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಅಭಿಪ್ರಾಯ ರಾಘವೇಂದ್ರ ಅಷ್ಟೇ, ನಮ್ಮ ಅಭಿಪ್ರಾಯ ಅದೇ. ಬೇರೆ ಪಕ್ಷದಿಂದ ಕಾಂಪಿಟೇಷನ್ ಯಾವೇನಿಲ್ಲ, ನಾವು ಯಾರಿಗೂ ಕಾಂಪಿಟೇಷನ್ ಮಾಡಲ್ಲ. ಇದು 2ನೇ ಸಾರಿ, ಇದು 3ನೇ ಸಾರಿವರೆಗೂ ಅವ್ರಿಗೆ. ಸರ್ ನಮಸ್ತೆ, ತಮ್ಮ ಹೆಸರು? ನಮಸ್ಕಾರ, ನನ್ನ ಹೆಸರು ಗೋಪಾಲಕೃಷ್ಣ ಶಾನ್ಭೋಗ್ ಅಂತ. ಹೇಳಿ ಸರ್, ಲೋಕಸಭಾ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಲೋಕಸಭಾ ಎಲೆಕ್ಷನ್ನಲ್ಲಿ ನರೇಂದ್ರ ಮೋದಿ ಅವ್ರನ್ನೇ ಎಲ್ಲರೂ ಸಮ ಗೆಲ್ಲಿಸ್ಬೇಕು. ಯಾಕೆ ಕಾರಣ ಕೇಳಿದರೆ, ಅವರು ಸತತವಾಗಿ ದಿನದ 24 ಗಂಟೆಯಲ್ಲಿ 20 ಗಂಟೆನೂ ವರ್ಕ್ ಮಾಡ್ತಾರೆ. ಬೇರೆಯವ್ರ ಥರ ಅಲ್ಲ. ನರೇಂದ್ರ ಮೋದಿ ಅವರಿದ್ದರೆ ದೇಶನೂ ಉಳಿಯುತ್ತೆ, ನಾವು ಉಳಿತೀವಿ. ಮತ್ತೇನು ಬೇರೆ ಪಕ್ಷದವರು ನಾ ಸಣ್ಣ ಮಗುವಿಂದ ನೋಡ್ತೀನಿ. ನಾನು 74 ವರ್ಷ ನನಗೆ. ಅವತ್ತಿಂದ ನೋಡ್ತಾನೆ ಇವತ್ತರೆಗೂ ಏನು ರಾಜಭಾರ ಮಾಡೀರ, ಏನು ಮಾಡ್ತಾಯಿದ್ರಿ ಅಂದರೆ ಯಾರೂ ಮಾಡಿಲ್ಲ ಅಂತಲ್ಲ, ಮಾಡೀರ. ಆದರೆ ಇವ್ರ ರೀತಿಯಲ್ಲಿ ನೀವು ಯಾರೂ ಮಾಡೋಕ್ಕಾಗೋದು ಇಲ್ಲ, ಮಾಡೋದು ಇಲ್ಲ. ಏನು ವ್ಯತ್ಯಾಸ ಇದೆ ಸರ್ ಈ ಹಿಂದಿನ ಪ್ರಧಾನಮಂತ್ರಿಗಳಿಗೆ? ಹಿಂದಿನ ಪ್ರಧಾನಮಂತ್ರಿಗಳು ಈಗಿನ ಪ್ರಧಾನಮಂತ್ರಿಗೆ ಅವರಿಗೆ ಮಕ್ಕಳು ಮರಿ ಇಲ್ಲ, ಯಾರೂ ಇಲ್ಲ. ಅವರು ದೇಶಕ್ಕೋಸ್ಕರ ಹೊಡೆದಾಡಬೇಕು, ಇಲ್ಲ ದೇಶಕ್ಕೆ ಅಭಿಮಾನದಿಂದ ದುಡಿಬೇಕು ಅಂತ ಎಲ್ಲರನ್ನೂ ಒಂದು ಸಮವಾದ ಮಟ್ಟಕ್ಕೆ ತಗೊಂಡೋಗ್ಬೇಕು. ಮತ್ತು ದೇಶನೂ ಅಭಿವೃದ್ಧಿ ಪಡಿಸ್ಬೇಕು. ಇಡೀ ವಿಶ್ವದಲ್ಲಿ ನಂಬರ್ 1 ಆಗಿ ಭಾರತ ಇರಬೇಕು, ಆ ಮಟ್ಟಕ್ಕೆ ತಗೊಂಡೋಗ್ತಾರೆ. ಅದೊಂದಿಗೆ ಗ್ಯಾರಂಟಿ. ಹಾಗಾಗಿ ನೀವು ಹಾಕಿ ಎಲ್ರಿಗೂ ಹೇಳಿ ಹಾಕ್ಸ್ರಿ. ಇಲ್ಲಿನ MP ಅಭ್ಯರ್ಥಿಗಳ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಇಲ್ಲಿನ MP ಅಭ್ಯರ್ಥಿಗಳು ಒಳ್ಳೆ ಕೆಲಸ ಮಾಡ್ಯಾರೆ. ರಾಘವೇಂದ್ರ ಇಲ್ಲ ಅಂತಲ್ಲ, ಹುಡುಗ ಸಣ್ಣವನು, ಸಣ್ಣ ಏಜು, ಮುಂದೆ ಬೆಳೆಸಿದ್ರೆ ಬೆಳೀತಾನೆ, ಒಳ್ಳೆ ಕೆಲಸ ಮಾಡ್ತಾನೆ. ಅದ್ರ ಬಗ್ಗೆ ಏನು ಇಲ್ಲ. ಈಶ್ವರಪ್ಪನವರು ಸ್ಪರ್ಧಿಸ್ತಾರೆ. ಈಶ್ವರಪ್ಪನವ್ರು ಸ್ಪರ್ಧಿಸ್ತಾರೆ, ಆದರೆ ಈಶ್ವರಪ್ಪನವರು ನಮ್ಮ ಗರಡಿಯಲ್ಲೇ ಬೆಳೆದವರು. ಈಶ್ವರಪ್ಪನವರು RSS ಅಲ್ಲೇ ಬೆಳೆದವರು. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತ ಹೇಳ್ಕೊಂಡೇ ಬಂದವರು ಅವರು. ಆದರೆ ಸ್ವಲ್ಪ ತಾಳ್ಮೆ ಇರಬೇಕಾಗಿತ್ತು ಅವ್ರಿಗೆ. ತಾಳ್ಮೆ ಇಲ್ಲ, ಸ್ವಲ್ಪ ತಾಳ್ಮೆ ಕಳ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಒಟ್ಟಾಗಿ ಬರ್ಬೋದು ಅನಿಸಿದೆ. ನೋಡೋಣ. ಸದ್ಯಕ್ಕೆ ಅವರು ಬೇರೆ ಹೋಗಿದ್ದಾರೆ, ಅದರಿಂದ ಸ್ವಲ್ಪ ನಮಗೆ ನೋವಾಗತ್ತೆ, ಆಗಲ್ಲ ಅಂತಲ್ಲ. ಯಾಕೆಂದ್ರೆ ಅವರು ಸಣ್ಣಿಂದ ಮಾಡ್ಯಾರೆ. ಆದರೆ ಕೆಲವೊಂದು ವ್ಯಕ್ತಿತ್ವದಲ್ಲಿ ವ್ಯತ್ಯಾಸ ಅವ್ರು ಸುಧಾರಿಸ್ಕೋಬೇಕು. ದೊಡ್ಡವರು ಹಿರಿಯವರು ಸುಧಾರಿಸ್ಕೊಂಡಿದ್ದು ಚೆನ್ನಾಗಿತ್ತು ಅನ್ಸುತ್ತೆ. ಸರ್ ನಮಸ್ತೆ, ತಮ್ಮ ಹೆಸರು? ನಮ್ಮ ಹೆಸರು ದೇವೇಂದ್ರಪ್ಪ ಅಂತೇಳಿ. ಹೇಳಿ ಸರ್, ಲೋಕಸಭಾ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ನಮ್ಮ ಅಭಿಪ್ರಾಯ BJPಗೆ ಇದೆ. ಯಾಕೆ ಸರ್ BJP ತಮ್ಮ ಆಯ್ಕೆ? ಅವರು ಮೋದಿ ಅವರು ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಹಂಗಾಗಿ ನಮಗೆ ಒಂದು ಆಯ್ಕೆ ಅವ್ರದ್ದೇ ಒಂದಿದೆ. ಈಗ ಇಲ್ಲಿನ ಅಭ್ಯರ್ಥಿ ಬಗ್ಗೆ ಏನು ಹೇಳ್ತೀರಿ? ಇಲ್ಲೇ ಹೆಚ್ಚು ಕಡಿಮೆ ರಾಘವೇಂದ್ರ ಅವ್ರು ಗೆಲ್ಬೋದು. ಹೆಂಗೆ ಫೈಟ್ ಆಗ್ಬೋದು ಅನ್ಸುತ್ತಾ ತಮ್ಮ? ಹಾಂ, ಫೈಟ್ ಇದೆ, ಸ್ವಲ್ಪ ಅದರಲ್ಲಿ ಗೆಲ್ಬೋದು. ನಮ್ಮ ಅಭಿಪ್ರಾಯ ಈ ಸಲ ಶಿವರಾಜ್ ಕುಮಾರ್ ಹೆಂಡ್ತಿನೇ ಗೆಲ್ಬೋದು ಅಂತ. ಯಾಕೆ ಹೆಂಗೆ ಹೇಳ್ತೀರಿ? ಯಡಿಯೂರಪ್ಪನ ಮಗ ಬಂದಿದ್ದರು ಹೋದ್ಸಲ, ಈ ಸಲ ಅವ್ರು ಸೋತಿದ್ರಲ್ಲ, ಹಂಗಾಗಿ ಶಿವರಾಜ್ ಕುಮಾರ್ ಹೆಂಡ್ತಿ ಗೆಲ್ಬೋದು ಅಂತ ನಮ್ಮ ಅಭಿಪ್ರಾಯ. ಮತ್ತು ರಾಜಕೀಯಕ್ಕೆ ಹೊಸಬರು ಹೆಂಗೆ? ಹೊಸಬ್ರು ಆದರೂ ಅವರ ತಂದೆಯವರು ಬಂಗಾರಪ್ಪ ಇದ್ದಾರಲ್ಲ, ಅವರು ರಾಜಕೀಯದಾಗಿದ್ದರು. ಅವರು ಇದ್ರ ಕರ ನೋಡಿ ಅವ್ರ ಮಗಳಿಗೆ ಗೆಲ್ಲಿಸಲೇಬೇಕು. ರಾಘವೇಂದ್ರರು BJP ಖಂಡಿತ ಬಂದೇ ಬರುತ್ತೆ. ನಾವು ಒಟ್ಟಿಗೆ ಎಲ್ಲರಿಗೂ ಅನುಕೂಲ ಆಗಿದೆ, ಆಗಿಲ್ಲ ಅಂತೇನಿಲ್ಲ. ಇಲ್ಲಿ ಆಟೋ ಡ್ರೈವರ್ ಆಗಲಿ ಮತ್ತು ಮ್ಯಾಜಿಕ್ ಗಾಡಿಗಳಾಗಲಿ ಪ್ರತಿಯೊಂದಕ್ಕೂ ಅನುಕೂಲ ಆಗೇ ಆಗುತ್ತೆ. BJP ಖಂಡಿತ ಮತ ಹಾಕ್ತೀವಿ ಅಷ್ಟೇ. ಹೇಳಿದ ಎಲ್ಲ ನಮ್ಮವರೇ ಹೇಳಿದ. ಆವಾಗ ಏನು ಅದಕ್ಕೆ ಏನಾಗುತ್ತೆ, ನಾವು ಒಂದು ಮಾಡಲೇಬೇಕು, ಒಂದು ಕೊಡಬೇಕು, ಒಳ್ಳೆ ಯಾರ ಮೇಲೆ ಕೊಡ್ತೀವಿ ಅಷ್ಟೇ. MP ಅಭ್ಯರ್ಥಿಗಳ ಬಗ್ಗೆ ಎಲ್ಲ ಹೇಳಿದೆ, ಎಲ್ಲರೂ ಒಂದೇ ಅಂತ ಎಲ್ಲ. ಯಾರು ನಿಂತಿದ್ದಾರೆ ಇವಾಗ ಇಲ್ಲಿ MP ಎಲೆಕ್ಷನ್ಗೆ? ನಮ್ಮ ರಾಜ್ಕುಮಾರ್ ಹೆಂಡತಿ, ಆಮೇಲೆ ನಮ್ಮ ಶಿಕಾರ್ಪುರ್ ಅವ್ರು ನಿಂತಿದ್ದಾರೆ. ಅವರು ಒಂದೇ ಎಲ್ಲ ಒಂದೇ. ಆಟ ಏನಾಗುತ್ತೆ ನೋಡೋಣ, ಹಾಕೋದು. ಒಬ್ರಿಗೆ ಕೊಡಬೇಕು, ಯಾರು ಕೊಡೋದು.